ಈ ಮಹಾಶಿವರಾತ್ರಿಯ ಕಾರ್ಯಕ್ರಮದ ಅಂಗವಾಗಿ 5ನೇ ದಿನದ ಸಾಯಂಕಾಲದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರುದೇವ ಸಮರ್ಥ ಶಿವಾನಂದಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕವಲಗಿರಿ ಶಿವಾನಂದ ಮಠದ ಶಿವಾನಂದ ಸರಸ್ವತಿ ಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪ್ರದೀಪಣ್ಣವರಲ್ಲಿಯೂ ಚೆಬ್ಬಿಯವರಲ್ಲಿಯೂ ಸೋಮಲಿಂಗ ಕಬ್ಬೂರವರಲ್ಲಿಯೂ ಹಾಗೂ ಇಲ್ಲಿ ಬಂದು ಸೇರಿದಂಥ ತಮ್ಮೆಲ್ಲರಲ್ಲಿಯೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನಿಜಗುಣರ ಪದ್ಯದ ಘಟವೇ ಖುಷಿ ಘಟವೇ ದಿಟದಂತೆ ತೋರಿ ಮೋಹಿತನೇ ನಂಬಿ, ಘಟವೇ ಖುಷಿ ಘಟವೇ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮನುಷ್ಯ ಘಟ ಅಂದರೆ ಶರೀರಕ್ಕೂ ವಿಚಾರ, ತೋರತಕ್ಕಂಥದ್ದು ಮಿಥ್ಯ, ಇರುವಿಕೆ ಯಾವಾಗಲೂ ಸತ್ಯ. ತೋರಿ ಅಡಗುವುದು ಮಿಥ್ಯ, ತೋರದೆ ಅಡಗದೇ ಇರತಕ್ಕಂಥದ್ದು ಸತ್ಯ. ಮಿಥ್ಯವನ್ನು ನಂಬಿ ಇದನ್ನು ಮೋಹಿಸ್ತಿಯಲ್ಲ, ಇದನ್ನು ಏನಂತ ಪ್ರಶ್ನೆ ಮಾಡ್ತಾರೆ. ಸತ್ಯದ ಮೇಲೆ ಒಲವಿಲ್ಲ, ಮಿಥ್ಯದ ಮೇಲೆ ಒಲವು ಐತಿ. ಇದಕ್ಕೆ ಮತ್ತೊಂದು ಕಡೆ ಮಾಯೆ ಅಂತಾರೆ. ತೋರದೆ ಅಡಗದೆ ಇರತಕ್ಕಂಥ ಸದ್ವಸ್ತುವಿನ ಮೇಲೆ ಮೋಹ ಇಲ್ಲ, ಪ್ರೀತಿ ಇಲ್ಲ, ಅದನ್ನು ಭಕ್ತಿ ಅಂತಾರೆ. ತೋರಿ ಅಡಗತಕ್ಕಂಥ ಶರೀರದ ಮೇಲೆ ಇದಕ್ಕೇನು ಇಟ್ಕೊಂಡು ಕುಂತೇವೆ, ಇದಕ್ಕೆ ಮೋಹ ಅಂತಾರೆ. ಮೋಹ ಬಂಧನಕ್ಕೆ ಕಾರಣ ಆಗೈತಿ, ಸದ್ವಸ್ತುವಿನ ಮೇಲಿನ ಮೋಹ ಮುಕ್ತಿಗೆ ಕಾರಣ ಆಕತಿ. ಯಾಕಪ್ಪ ಇದು ವ್ಯತ್ಯಾಸ ಏನು? ಮಿಥ್ಯ ವಸ್ತುಗಳು ಏನದಾವಲ್ಲ ನಾಶಕ್ಕವು. ತೋರ್ತತಿಲ್ಲ, ಅದು ಅಡಗತತಿ, ಅದಕ್ಕೆ ನಾಶ ಐತಿ. ತೋರಗದೆ ಅಡಗದೆ ಇರತಕ್ಕಂಥ ಸದ್ವಸ್ತಿಗೆ ನಾಶ ಎಂದೂ ಇಲ್ಲ. ಅಂಥ ಸದ್ವಸ್ತು ನಾನಂತ ತಿಳಿದ ಮೇಲೆ ದುಃಖ ಅನ್ನೋದಿಲ್ಲ. ಮುಕ್ತಿ ಅಂದ್ರೆ ಅದ, ಮತ್ತೊಂದೇನಿಲ್ಲ. ಯಾವುದು ಶಾಶ್ವತವಿಲ್ಲ, ಅದನ್ನು ನಂಬ್ಕೊಂಡು ಜೀವನ ಮಾಡ್ಕೋತ ಹೋಗ್ತಿ, ಅದು ದುಃಖಕ್ಕೆ ಕಾರಣಕತಿ. ಅವಿನಾಶವಾದಂಥ ಸದ್ವಸ್ತುನ ನಂಬಿಬಿಡು, ಅದು ಮುಕ್ತಿಗೆ ಕಾರಣಕತಿ. ಅರ್ಥಾತ್ ಇಷ್ಟ, ಜಗತ್ತೆಲ್ಲ ತೋರಿದ್ದು, ಜಗದೊಳಗೆ ಈ ಶರೀರನೂ ತೋರಿದ್ದು. ಪ್ರಶ್ನೆ ಮಾಡ್ತಾರೆ, ಇದನ್ನು ಮೋಹಿತದನೇ ನಂಬಿ ಮೋಹ ಹುಟ್ಟೈತಲ್ಲ, ಇದನ್ನು ಏನಂತಿ ಪ್ರಶ್ನೆಯಲ್ಲಿ. ಸದ್ವಸ್ತುನ ಬಿಟ್ಟು ಇದರ ಮೇಲೆ ಮೋಹ ಹುಟ್ಟೈತಲ್ಲ, ಕೆಡಲಾರದೆ ಇರತಕ್ಕಂಥ ವಸ್ತುನ ಬಿಟ್ಟು ಕೆಟ್ಟನಾರ್ತಕ್ಕಂಥ ವಸ್ತುವಿನ ಮೇಲೆ ಮೋಹ ಹುಟ್ಟೈತಲ್ಲ, ಇದನ್ನು ಏನಂತಿ ಅಂತ ಪ್ರಶ್ನೆ ಮಾಡ್ತಾರವ್ರು. ಇದನ್ನು ಏನಂತಿ ನೀನು? ಸೋಜಿಗಲ್ಲ ಇದು. ನಾವು ವ್ಯವಹಾರದಾಗೆಲ್ಲ ಭಾಳ ವಿಚಾರ ಮಾಡ್ತೇವೆ. ಒಂದು ಯಾವುದಾರ ವಸ್ತುನ ತೊಗೊಂಡು ಹೋದ್ರೆ ಎಷ್ಟು ದಿನ ಬಾಳ್ತತಿ, ಎಷ್ಟು ಉಪಯೋಗಕ್ಕೆ ಬರ್ತೈತಿ, ಇದನ್ನೆಲ್ಲ ವಿಚಾರ ಮಾಡ್ತೇವೆ ನಾವು. ಆದ್ರೆ ಈ ಜೀವನದೊಳಗೆ ಈ ಶರೀರ ಬಂದತ್ತಲ್ಲ, ಇದ್ರ ಬಗ್ಗೆ ವಿಚಾರ ಇಲ್ಲ. ಇದ್ರ ಮೇಲೆ ಮೋಹ ಭಾಳ ತುಂಬ್ಕೊಂಡು ಹೋಗ್ತೇವೆ. ಯಾವುದರ ಒಂದು ಮನೆಯ ವಸ್ತು ಕೆಟ್ಟತೆ ಅಂದ್ರೆ ಅದನ್ನು ಒಗೆದು ಬಿಡ್ತೇವೆ, ಮುಗೀತು ಅದ್ರ ಕೆಲಸ. ಹಾಗೂ ಇದಕ್ಕೆ ಕೆಟ್ಟತೆ ಅಂದ್ರೆ ಇದನ್ನು ಒಗೆದು ಬಿಡ್ತಾರೆ, ಮುಗೀತಿದ್ರ ಕೆಲಸ. ಆದರೆ ಮೋಹ ಎಷ್ಟೈತೆ ನೋಡ್ರಿ. ಇರುವವರೆಗೆ ಇದ ಶಾಶ್ವತ ಅಂತ ಬದುಕ್ತಾನೆ. ಈ ಮೋಹನ ವಿಚಿತ್ರ ಅಂತಾರವ್ರು. ಕೆಟ್ಟು ಹೋಗತಕ್ಕಂಥ ಈ ಶರೀರದ ಮೇಲಿನ ಮೋಹ ಎಂಥ ವಿಚಿತ್ರ ಇದು. ಯಾಕೆ ಈ ಮೋಹ ನನ್ನೊಳಗೆ ಹುಡ್ತೀವಿ? ನನ್ನ ಅಂತಃಕರಣದೊಳಗೆ ಇದ್ರ ಮೇಲೆ ಮೋಹ ಯಾಕೆ ಹುಡ್ತೀವಿ ಪ್ರಶ್ನೆ. ಸದ್ಗುರುಗಳು ಹೇಳ್ತಾರೆ, ವೇದ ಉಪನಿಷತ್ತುಗಳು ಹೇಳ್ತಾವೆ, ಶ್ರುತಿ ಪುರಾಣಗಳು ಹೇಳ್ತಾವೆ,
ಇದರ ಮೇಲಿನ ಮೋಹ ಥರವಲ್ಲ, ಈ ಜಗದ ಮೇಲಿನ ಮೋಹ ಥರವಲ್ಲ, ಇದು ನಾಶ ಆಕತಿ. ಆದರೂ ಮೋಹ ಇದರ ಮೇಲೆ, ತಿಳಿದವಂಗೂ ಇದ್ರ ಮೇಲೆ ಇರ್ತತೆ. ಮತ್ತು ಇದು ತಿಳಿದಿಲ್ಲ ಅಂದ್ರೆ ಆ ಮಾತು ಬೇರೆ. ಇದನ್ನು ಓದೇ ಇಲ್ಲ, ಇದನ್ನು ಗೊತ್ತೇ ಇಲ್ಲ ಅಂದ್ರೆ ಆ ಮಾತು ಬೇರೆ. ತಿಳಿದೇನಂದವಂಗೂ ಇದ್ರ ಮೇಲಿನ ಮೋಹ ಇರ್ತತಿ. ಶರೀರ ಚರಿತಾರ್ಥಕ್ಕಾಗಿ ಎಷ್ಟು ಮಾಡಬೇಕು ಅಷ್ಟು ಮಾಡೋದಿಲ್ಲ. ಇದರ ಮೇಲಿನ ಮೋಹ ಬಲದಿಂದ ಇದ ಶಾಶ್ವತ ಅಂತ ನಂಬಿ ಜೀವನ ಪರ್ಯಂತ ಇದಕ್ಕೆ ಕಳೆದು ಬಿಡ್ತಾನೆ. ನಮ್ಮ ಜೀವನ ಹೆಂಗೈತೆ ಅಂದರೆ, ಯಾವುದರ ಒಂದು ಉತ್ತಮವಾದ ವಸ್ತು ಇತ್ತಂದರೆ ಅದನ್ನು ನೋಡೋದು ಇಡೋದು, ನೋಡೋದು ಇಡೋದು. ಒಂದು ಬೆಳ್ಳಿ ಲೋಟ ಐತೆ ಅಂತ ತಿಳ್ಕೊ, ಅದನ್ನು ದಿನ ತಿಕ್ಕೋದು ಇಡೋದು, ನೋಡೋದು ಇಡೋದು, ಬಳಕೆನೇ ಇಲ್ಲ. ಅದರ ಮೇಲಿನ ಮೋಹ ಸವಿತೈತಿ, ಹಾಳಾಕೈತಿ, ನಾಶ ಆಕೈತಿ, ಒಂದು ದಿನ ಹೋಗೇ ಬಿಡ್ತದೆ ಅದು. ಹಂಗೆ ಈ ಶರೀರನೂ ಹಂಗೆ ಐತಿ. ಇದನ್ನು ತಿಕ್ತೇವು, ತೀಡ್ತೇವು, ಸ್ವಚ್ಛ ಮಾಡ್ತೇವೆ. ಇದನ್ನು ಉಪಯೋಗ ಮಾಡ್ಕೊಂಡಿಲ್ಲ ನಾವು. ಇದು ಕೆಟ್ಟ ನಾರೇ ತೀರ್ತತೆ. ಮತ್ತು ಯಾಕಂದರೆ ಇದು ಸದ್ವಸ್ತು ಅಲ್ಲ. ಇದು ಕಲಬೆರಕೆಯಿಂದಾಗಿದ್ದು. ಯಾವುದು ಕಲಬೆರಕೆ ಆಕತ್ತೆ ಅದು ಬೇಗ ಕೆಡ್ತದೆ. ಇದು ಪಂಚವಾಯುಭೂತಗಳಿಂದ ಆದಂಥದ್ದು, ಮತ್ತು ಇದು ಕೆಡುವಂಥದ್ದು ಸಹಜ ಪ್ರವೃತ್ತಿ. ಅದರ ಆ ಕೆಟ್ಟು ಹೋಗುವಂಥ ಶರೀರದ ಮೇಲೆ ಎಷ್ಟೊಂದು ಮೋಹ, ಎಷ್ಟೊಂದು ಅಭಿಮಾನ, ಎಷ್ಟೊಂದು ಅಭಿಮಾನ ಇದ್ರ ಮೇಲೆ. ನಾನು ಅಂಥವ, ನಾನು ಎಂಥವ ಬರುವುದಿಲ್ಲ. ನನ್ನಂಗೆ ಯಾರದಾರ ಇದಕ್ಕಿಟ್ಟಂಥ ನಾಮರೂಪಗಳ ಮೇಲೆ ನನ್ನ ಹೆಸರು ಎಷ್ಟು ಚೆಂದ ಐತಿ. ಮೋಹ ಅವನದೇನು ಸರಿಯಲ್ಲ ಬಿಡ. ಹೆಸರಿಗೆ ಅರ್ಥ ಹಿಂಗೈತಿ. ನಾಮರೂಪಾದಿಗಳ ಮೇಲಿನ ಮೋಹ. ನಾನು ಎಷ್ಟು ಸುಂದರ ಅದೇನೆ, ಎಷ್ಟು ಉದ್ದದೇನೆ, ಎಷ್ಟು ಎತ್ತರ ಅದೇನೆ, ಎಷ್ಟು ಅಗಲದೇನೆ, ನನ್ನ ಬಣ್ಣ ಹೆಂಗೈತಿ. ಇಲ್ಲ, ಮೋಹ ಹೆಂಗೆ ಪಡ್ತಾನೆ ನೋಡು ಮನುಷ್ಯ. ಎದಕ್ಕಾಗಿ ಪಡ್ತಾನೆ. ಬಣ್ಣ ಸುಟ್ಟು ಹೊಕ್ಕತಿ, ದೇಹದ ಆಕಾರ ಕುಗ್ಗತೈತಿ, ಹಲ್ಲುಗಳು ಉದುರುತ್ತಾವು, ಕಣ್ಣು ಕಾಣಲ್ದಂಗೆ ಅಕ್ಕಾವು, ಕಿವಿ ಕೇಳಲ್ದಂಗೆ ಅಕ್ಕಾವು. ಆದರೂ ಎಷ್ಟೊಂದು ಮೋಹ, ಸೋಜಿಗಲ್ಲ ಇದು. ಎಲ್ಲರಿಗೂ ಗೊತ್ತಿದ್ದದೈತಿ. ಮತ್ತು ಆದರೂ ಎಷ್ಟೊಂದು ಮೆರಿತಾನ ಮನುಷ್ಯ. ನನ್ನಂಗೆ ಯಾರೂ ಇಲ್ಲ. ಯಾಕಂದ್ರೆ ಸತ್ಯದ ಚಿಂತನೆ ಇಲ್ಲ. ಆ ಸದ್ವಸ್ತು ಚೇತನ, ಇದಕ್ಕಿಂತ ಒಂದು ಆಧಾರ ಐತಿ, ಅದನ್ನು ಮರೆತು ಬಿಟ್ಟಾನ. ಇದು ನೆನಪಿಗೆ ಬರೋದಿಲ್ಲ ಜೀವನ ಪರ್ಯಂತ. ನಾನು ಈ ಶರೀರ ಅಲ್ಲ, ಶರೀರಕ್ಕೆ ಒಂದು ಆಧಾರ ಒಂದೈತಿ, ಆ ಚೇತನ ಒಂದೈತಿ. ಚೇತನ ಇರಲಿಲ್ಲ ಅಂದರೆ ಇದಕ್ಕೆ ಬೆಲೆನೇ ಇಲ್ಲ ಅಂಥೇಳಿ ನೆನಪಾಗೋದಿಲ್ಲ. ಯಾಕಂದ್ರೆ ಇದು ದಿಟ್ಟದಂತೆ ತೋರೈತಿ. ನಮಗೆ ಸತ್ಯ ಇದ ಅಂತ ಅನ್ನಿಸ್ತತಿ, ಶಾಶ್ವತ ಇದ ಅಂತ ಅನ್ನಿಸ್ತತಿ, ಜೀವನ ಪರ್ಯಂತನೂ ಅನ್ನಿಸ್ತತಿ. ಅದು ಯಾವಾಗ ಇದು ಪೂರ ಕೆಡಾಕ ಬಂದಿರ್ತೈತಿ ಅವಾಗ ಯಪ್ಪ ಇದೇನು ಹೋಗವಲ್ಲ ಅಂತ. ಇದರ ಬಾಧೆ ತಾಳಲಾರ್ದ. ಯಾಕಂದ್ರೆ ಮೋಹ ಬೆಳೆದು ಬಿಟ್ಟಿರ್ತೈತಿ ಇದ್ರ ಮೇಲೆ, ಗೆಳೆತನ ಆಗೇ ಬಿಟ್ಟಿರ್ತೈತಿ. ಇದಕ್ಕೇನಾದರೂ ಅಂತಃಕರಣಕ್ಕೆ ನೇರವಾಗಿ ಪರಿಣಾಮ ಬೀರಕ್ಕೆ ಶುರು ಆಕತಿ. ಅಂತಃಕರಣದೊಳಗೆ ಇದಕ್ಕೆ ಜ್ವರ ಬಂದರೆ, ಇದಕ್ಕೆ ಜಡ್ಡು ಬಂದರೆ, ಜಾಪತ್ರೆ ಬಂದರೆ, ಕೈ ಆಡಲಿಲ್ಲಕ್ಕಂದ್ರೆ, ಕಾಲು ಆಡಲಿಲ್ಲ ಅಂದರೆ ಚಿಂತೆ ಶುರು ಆಗಿಬಿಡ್ತದೆ. ಏನಪ್ಪ ಇದು ಹಿಂಗಾತಲ್ಲ, ಏನಂತ ತಿಳ್ಕೊಬೇಕು ಇದನ್ನು. ಮೊದಲು ಯಾವಾಗ ವಿಚಾರ ಮಾಡಬೇಕಾಯ್ತು ಅವಾಗ ವಿಚಾರ ಮಾಡಲಿಲ್ಲ. ಜೀವನ ಪರ್ಯಂತ ಇದರ ಮೋಹದಾಗ ಬಿದ್ದು ಹೊಳ್ಳಾಡ್ಯದ. ನಾನು ಅಂಥವ, ನಾನು ಇಂಥವ, ಹಂಗೆ ಹಿಂಗೆ, ಧೀರ ಸೂರ, ಏನೇನು ಶ್ರೀಮಂತ, ಬಡವ, ಭಾಳ ವಿದ್ಯಾವಂತ, ಭಾಳ ಬುದ್ಧಿವಂತ, ಭಾಳ ಪದವಿಯನ್ನು ಪಡೆದವ. ಆ ಅಹಂಕಾರ ಮಮಕಾರಗಳು ಇದರ ಮೇಲೆ ಮೋಹವನ್ನು ಹುಟ್ಟಿಸಿ ಮತ್ತಷ್ಟು ಗಟ್ಟಿ ಮಾಡ್ಕೊಂತ ಹೊಂಟಾವು. ಎಷ್ಟು ಗಟ್ಟಿ ಆಗಿರ್ತೈತೆ ಅಂತ್ಯಕಾಲದೊಳಗೆ ಭಾಳ ದುಃಖವನ್ನು ಕೊಡ್ತಾವೆ. ಯಾಕಂದ್ರೆ ಜೀವನ ಪರ್ಯಂತ ಅದ ಸತ್ಯ ಅಂತ ನಂಬಿಬಿಟ್ಟಾನ. ಸತ್ಯವನ್ನು ಅನಿಸ್ತತಿ, ಅದ ಸತ್ಯ ಅಂತನ ಬದುಕ್ತಾನ. ಇದನ್ನು ಮಾಯೆ ಅಂತಾರೆ. ಈ ಮಾಯೆ ಬಲಿಯೊಳಗೆ ಬಿದ್ದು ಪಾರಾಗೋದು ಭಾಳ ಕಠಿಣ ಇರ್ತೈತಿ. ಶಿವಾನಂದಜವ್ರು ಮೇಲೆ ಅದನ್ನು ಹೇಳ್ತಿದ್ರು. ಮಾಯೆ ಆಟದ ಬಗ್ಗೆ ಭಾಳ ಚಂದ ಹೇಳ್ಕೊತ ಹೋಗ್ಯಾರ ಅಜ್ಜವ್ರು. ಸದ್ಬೋಧ ಚಂದ್ರಿಕೆ ತೆಗೆದು ಓದಿ ನೋಡ್ರಿ ನೀವು. ಈ ಮಾಯೆ ಆಟ ಎಷ್ಟು ಮಜಾ ಐತಿ, ಎಷ್ಟೊಂದು ಸೂಕ್ಷ್ಮ ಐತಿದು. ಜಗದ ಮಾಯೆ
ಎಂತೆಂಥವ್ರನ್ನು ಬುಡಮೇಲೆ ಮಾಡಿಬಿಟ್ಟತ್ತಿದು. ಎಂತೆಂಥ ತಿಳಿದೇವ್ರು ಅನ್ನೋರನ್ನು ಬುಡಮೇಲೆ ಮಾಡತೈತಿ. ಹೇಳೋದು ಭಾಳ ಸರಳ ಐತಿ, ಬಿಡೋದು ಭಾಳ ಕಠಿಣ ಐತಿ. ಆಗಲಿ ಕೌರ್ಗಿರಿ ಅಪ್ಪಳು ಹೇಳಕತ್ತಿದ್ರಲ್ಲ, ಒಳಗೆ ಸರ್ಕೊಂಡು ನೋಡಿದಾಗ ತಿಳಿತೈತಿದ್ದು. ಒಳಗೆ ಸರ್ಕೋಬೇಕಲ್ಲ ನೀನು, ಹೊರಗೆ ಹುಡುಕಾಕತ್ತಿ ನೀನು. ಸುಮ್ಮನೆ ಕುಂದಿರ್ಬೇಕಲ್ಲ ನೀನು. ಶರೀರ ಸುಮ್ಮ ಕುಂತತಿ, ಮನಸ್ಸು ಎಲ್ಲಿ ಸುಮ್ಮ ಕುಂತತಿ? ಎಲ್ಲಿವರೆಗೆ ಮನಸ್ಸು ಹೊರಗೆ ಹುಡುಕ್ತತಿ ಅಲ್ಲಿವರೆಗೆ ಸಿಗೋದೇ ಇಲ್ಲ. ಮಾಯ ಏನು ಮಾಡ್ತತ, ನೀನು ಹೊರಗೆ ಹುಡುಕಾಕತ್ತತಿ, ಒಳಗೆ ಕಳಿಸೋದಿಲ್ಲ ನಿನ್ನದು. ಜೀವನ ಪರ್ಯಂತ ಇದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದರೊಳಗೆ ಹುಡುಕಾಕಸ್ತತಿ. ಒಳಗೆ ಹೋಗಕ್ಕೆ ಬಿಡೋದಿಲ್ಲ ನಿನಗೆ. 5 ನಿಮಿಷ ನಿಂತು ನೋಡ್ರಿ ನೀವು, 5 ನಿಮಿಷ ಸುಮ್ಮನೆ ಕುಂತು ನೋಡ್ರಿ, ಅದು ಹೊರಗೆ ಹೋಗತ್ತೆ ಒಳಗೆ ಹೋಗತ್ತೆ. ನೋಡ್ಕೋರಿ ನಿಮ್ಮ ಮನಸ್ಸನ್ನು. 10 ನಿಮಿಷ ಒಳಗೆ ಹೋಗೋದಿಲ್ಲ, ಹೊರಗೆ ಹರಿಗಾಡ್ತತಿ. ಹಾಗಲ್ಲಿ ಸೋಮಲಿಂಗಪ್ಪನವ್ರು ಹೇಳಿದ್ರಲ್ಲ, ಅಲ್ಲಿದ್ದ ಇಲ್ಲಿ ಮಟ್ಟ ಗಾಡಿ ಒಳಗೆ ಬಂದೀವು, ಒಳಗಿಂದ್ರ ಬಗ್ಗೆ ಮಾತಾಡಲಿಲ್ಲ, ಬರೀ ಹೊರಗಿಂದ್ರ ಬಗ್ಗೆನ ಮಾತಾಡಿದ್ವಿ ಅಂತ ಹೇಳಿದ್ರಲ್ಲ. ಮನುಷ್ಯನ ಜೀವನನೂ ಇಷ್ಟೇ ಐತಿ. ಈ ಶರೀರವೆಂಬ ಗಾಡಿ ಹತ್ತಿ ಗಾಡಿ ಇಳಿದು ಹೊಕ್ಕಾನ, ಜೀವನ ಪರ್ಯಂತ ಏನು ಮಾಡ್ತಾನೆ? ಬರೀ ಹೊರಗಿಂದ್ರ ಬಗ್ಗೆನ ಆಕತಿ. ಒಳಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ, ಆ ಸದ್ವಸ್ತುನ ಬಗ್ಗೆ, ಆ ಸಚ್ಚಿದಾನಂದ ಸ್ವರೂಪ ಬಗ್ಗೆ ಲಕ್ಷಣ ಇಲ್ಲ. ನಾವು ಗುಡಿ ಗುಂಡಾರ ದೇವಸ್ಥಾನಗಳಲ್ಲಿ ಆ ಪರಮಾತ್ಮನ ಹುಡ್ಕಾಕತ್ತೇವು. ಒಳಗಿದ್ದ ಪರಮಾತ್ಮನ ಮರೆತೇವು. ನಿನ್ನೊಳಗೆ ಅದಾನ, ನನ್ನೊಳಗೆ ಅದಾನ, ಎಲ್ಲ ಕಡೆ ಅದಾನ. ಅದನ್ನು ಮರೆತು ಜಡ ವಸ್ತುವಿಗೆ ಜಡ ವಸ್ತುವನ್ನು ತೊಗೊಂಡು ಹೋಗಿ ಅದನ್ನು ಸಂತೃಪ್ತಿಗೊಳಿಸಾಕೊಂಟೇವು. ದೇವ್ರನ್ನ ಹೊಲಸ್ಕೊಂಡು ಹಾಕ್ಕೊಂಟೇವು. ಅದಕ್ಕೆ ಕಾಣಿಕೆ ಕೊಟ್ಟು, ನೈವೇದ್ಯ ಕೊಟ್ಟು, ಮತ್ತೊಂದು ಕೊಟ್ಟು ಒಲಿಬೇಕಂತವ. ಹಂಗೆ ಒಲಿದಾಗಿದ್ರೆ ಎಲ್ಲರಿಗೂ ಒಲಿದು ಬಿಡ್ತಿದ್ನ. ಹಂಗಿಲ್ಲದು. ಯಾರ ಅಂತಃಕರಣ ಸ್ವಚ್ಛ ಆಕತಿ, ಯಾರ ಮನಸ್ಸು ಹೊರಗೆ ಹರಿಯಾಡೋದು ಬಿಟ್ಟು ಒಳಗೆ ತಿರುಗುತ್ತತಿ, ಅವರಿಗೆ ಮಾತ್ರ ಕಾಣ್ತಾನ. ಆ ಕಾಣಬೇಕಾಗಿದ್ರೆ ಈ ಕಣ್ಣು ಬೇಕಾಗಿಲ್ಲ. ಜಡ ಕಣ್ಣಿನಿಂದ ಕಾಣುವಂಥ ವಸ್ತು ಅಲ್ಲ. ಈ ಘಟ ಬೇಕು. ಎದಕ್ಕೆ ಬೇಕು ಈ ಘಟ? ಮೋಹಿಸೋದಕ್ಕಲ್ಲ. ಇದು ಹಂಗೈತಿ ಹಿಂಗೈತಿ ಇದನ್ನು ತಿದ್ಕೊತ ತಿಡ್ಕೊತ ಕುಂದ್ರೋಕೆ ಈ ಘಟ ಬೇಕಾಗಿಲ್ಲ. ಘಟ ಬೇಕು. ಘಟ ಎದಕ್ಕೆ ಬೇಕು? ಇದ್ರೊಳಗೂ ಒಂದು ಚೇತನ ಐತಿ. ಹೊರಗಿದ್ದದ್ದನ್ನು ತಿಳಿಬೇಕಂದ್ರೆ ಅದು ಭಾಳ ವಿಶಾಲ ವ್ಯಾಪ್ತೈತಿ. ಅದನ್ನು ಅನುಭವ ಮಾಡೋಕ್ಕಾಗೋದಿಲ್ಲ. ಒಳಗಿದ್ದದ್ದನ್ನು ನೀನು ಅನುಭವಕ್ಕೆ ನೋಡೋಕೆ ಬರ್ತದೆ. ಒಳಗಿದ್ದಂಥ ಚೇತನವನ್ನು ನೀ ಅನುಭವಿಸಕ್ಕೆ ಬರ್ತೈತಿ. ಯಾವಾಗ ಅನುಭವಕ್ಕೆ ಬರ್ತೈತಿ? ಅದ ನೀನಾದಾಗ. ಎಷ್ಟು ಮಜಾ ಆಯ್ತು ನೋಡಿ. ಅದ ನೀನಾದಾಗ ಅನುಭವಕ್ಕೆ ಬರ್ತೈತಿ. ನೀನು ದೇಹ ಆಗಿ ಕುಂತೀನಿ ಈಗ. ನಾನು ಹುಟ್ಟವ, ನಾನು ಸಾಯವ, ನಾನು ಅಂಥವ ಇಂಥವ ಅಂತ ಕುಂತಿ. ಎಂದು ನೀ ದೇಹ ಭಾವವನ್ನು ಕಳ್ಕೊಂಡು ಆ ಭಾವದಾಗ ನಿಲ್ತಿಯಲ್ಲ, ಅರ್ಥಾರ್ಥ ಏನಪ್ಪ ಅಂದ್ರೆ ಅಂತಃಕರಣದೊಳಗೆ ಈ ದೇಹ ನಾನು ಭಾವವನ್ನು ತೆಗೆದು ಹಾಕಿದಾಗ ಆತ್ಮನ ನಾನು ಭಾವ ಅನುಭವಕ್ಕೆ ಬರ್ತದೆ. ಕೊಡದೊಳಗೆ ನೀರು ತುಂಬಿರ್ತಿ, ನೀರು ಚೆಲ್ಲಿದೆ ಅಂದರೆ ಕೊಡ ಖಾಲಿ ಐತಿ ಅಂತಿ. ಖಾಲಿ ಇರೋದಿಲ್ಲ ಅದರೊಳಗೆ ಗಾಳಿ ತುಂಬಿರ್ತತಿ. ಗಾಳಿ ಕಣ್ಣಿಗೆ ಕಾಣೋದಿಲ್ಲ, ನೀರೇ ಕಣ್ಣಿಗೆ ಕಾಣತಿ. ಕಣ್ಣಿಗೆ ಕಂಡಿದ್ದಷ್ಟ ಐತೆ ಅಂತೀನಿ, ಕಣ್ಣಿಗೆ ಕಾಲಾರ್ದಂತ ತನ್ನ ಬಗ್ಗೆ ಲಕ್ಷ್ಯ ಇಲ್ಲ. ಇಲ್ಲೆಲ್ಲ ತುಂಬೈತಿ ಗಾಳಿ, ಲಕ್ಷ್ಯ ಇಲ್ಲ, ಅನುಭವ ಇಲ್ಲ. ಗಿಡ ಅಳಿಗಾಡತ್ತಂದ್ರೆ ಗಾಳಿ ಐತಿ ಅಂತಿ. ಗಾಳಿ ಇಲ್ಲೂ ಐತಿ, ಅನುಭವಕ್ಕೆ ಬಂದಿಲ್ಲ. ಯಾಕಂದ್ರಲ್ಲ ಅದು ನೀನು ಜಡ ಕಣ್ಣಿನಿಂದ ನೋಡಬೇಕಂತಿ. ಕಣ್ಣಿಗೆ ಕಾಣೋದಿಲ್ಲ, ಸ್ಪರ್ಶಕ್ಕೆ ನಿಲ್ಲಕ್ತೈತಿ. ಜೋರಾಗಿ ಗಾಳಿ ಬಿಡ್ತಾನೆ ಸೋಗ್ತಂದ್ರೆ ಐತಿ ಗಾಳಿ ಅಂತ. ಹಂಗೆ ಆತ್ಮ, ಆ ಸದ್ವಸ್ತು ಪರಮಾತ್ಮ ಇದ್ರೊಳಗೆ ಕುಂತು ನಡೆಸಾಕತ್ತಾನೆ ಇದನ್ನು. ಇಲ್ಲನು ಇಲ್ಲಂದ್ರೆ ಶವ ಆಗಿಬಿಡ್ತತಿ. ಇದು ಒಳಗೆ ಶಿವ ಕುಂತಾನ, ಅದಕ್ಕೆ ಇದಕ್ಕೆ ಬೆಲೆ ಐತಿ.
ಶಿವ ಅಂದರೆ ಸದ್ವಸ್ತು, ಮಂಗಳಮಯವಾದ ಇರು. ಅದು ನಿನ್ನೊಳಗೆ ಐತಿ. ಆ ಶರೀರ ನೀನಂತ ಏನು ಹಿಡ್ಕೊಂಡು ಕುಂತಿಯಲ್ಲ, ಅದರೊಳಗೂ ಐತೆ ಅದು, ಅದ್ರ ಹೊರಗೂ ಐತದು. ಅದರ ಅನುಭವ ನೀ ಮಾಡ್ಕೋಬೇಕಾಯ್ತಂದ್ರೆ ನಿನ್ನೊಳಗೆ ಮೊದಲು ನೀನು ನೋಡ್ಕೋ. ನಿನ್ನನ್ನು ನೀ ತಿಳಿದ ಮೇಲೆ ಹೊರಗಿದ್ದಿದ್ದ ಅನುಭವ ತಾನೇ ತಾನೇ ಬರ್ತದೆ. ಅದಕ್ಕೆ ನಾವು ಹೊರಗೆ ವಿಷಯ ವಸ್ತುಗಳಲ್ಲಿ ಹುಡುಕಾಕೊಂಟೆವು, ಈ ಶರೀರದಲ್ಲಿ ಹುಡುಕಾಕೊಂಟೆವು. ಶರೀರದ ಒಳಗೈತೆ ಅಂದ್ರೆ ಹೆಂಗೈತದು? ಇಂದ್ರಿಯ ಗೋಚರ ಅಲ್ಲ. ನೀನೇನು ತಿಳ್ಕೊಬೇಕಂತಿ, ಅದಕ್ಕೆ ಯಾವ್ದಾರ ರೂಪ ಐತನದು, ಯಾವ್ದಾರ ಸ್ಥಳ ಐತನ ಅಂತ ತಿಳ್ಕೊಂಡು ಕುಂತಿ. ಶರೀರದೊಳಗೆ ಎಲ್ಲಿರ್ಬೋದು? ತಲೆ ಒಳಗೈತಿ, ಕೈ ಒಳಗೈತೆ, ಕಾಲೊಳಗೈತಿ. ಎಲ್ಲಿದಾನ ಪರಮಾತ್ಮ? ಮತ್ತು ಅದರೊಳಗೂ ನೀನು ನಿರ್ಧಾರ ಮಾಡೋಕೆ ಹುಚ್ಚಿ. ಅದು ಸೂಕ್ಷ್ಮ ಐತಿ, ಜಡ ಇಲ್ಲ, ಸರ್ವವ್ಯಾಪಿ ಐತಿ. ಅದು ಇಂಥಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಎಲ್ಲ ಕಡೆನೂ ಐತಿ. ಅದರ ಅನುಭವ ನಿನಗೆ ಆಗ್ಬೇಕಾಯ್ತಂದ್ರೆ ಈ ಮುನ್ನಿನ ಭಾವವನ್ನು ಬಿಡಬೇಕು. ಮೊದಲು ಏನೈತಲ್ಲ ಈ ಶರೀರ ನಾನು ಅನ್ನೋ ಭಾವ, ಇದನ್ನು ಕಳ್ಕೋಬೇಕು. ಇದನ್ನು ಕಳ್ಕೊಳೋದು ಭಾಳ ಕಠಿಣ ಐತಿ. ಯಾಕೆ ಕಠಿಣ ಐತಿ ಅಂದ್ರೆ ಸಂಸ್ಕಾರದ ಕೊರತೆ ಐತಿ. ಸಂಸ್ಕಾರದ ಕೊರತೆ, ಜನ್ಮ ಜನ್ಮಾಂತರ ಬಂದಂಥ ಹೀನ ಸಂಸ್ಕಾರ. ಈ ಜನ್ಮದೊಳಗೆ ಅಂಥವರ ಸಂಘ, ಅಂಥ ಸಂಸ್ಕಾರ ಬಲದಿಂದ ಮತ್ತೆ ಶರೀರ ಭಾವ ನಾನಂತ ಗಟ್ಟಿಯಾಗಿ ಮತ್ತೆ ಏನಕತಿ, ಇದರ ಮೋಹದ ಬಲೆಯೊಳಗೆ ಬಿದ್ದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಪುಟದೇಳ್ತಾವು. ಇವೆಲ್ಲ ಎದಕ್ಕೆ ಹುಟ್ಟ್ಯಾವು? ಇದರ ದಶೆಯಿಂದ ಹುಟ್ಟ್ಯಾವು. ಇದು ನಾನಂದಿಯೇ ಶುರು ಆಯಿತು. ನಂದು ನಿಂದು ಭೇದ ಭಾವ. ಯಾಕೆ? ಆಕಾರ ರೂಪಗಳದಾವಲ್ಲ, ಆಕಾರ ರೂಪಗಳಿಂದ ಭೇದ ಭಾವ. ಇದು ನಂದು, ಇದು ನಿಂದು, ಇದು ನಾನು, ಇದು ನೀನು. ಈ ಭೇದ ಭಾವದಿಂದ ಏನಕತಿ, ಅಲ್ಲಿ ಎಲ್ಲ ದುರ್ಗುಣಗಳು ಶುರು ಆಕ್ಕವ. ಅಲ್ಲಿ ಕಾಮ ಶುರು ಆಕತಿ, ಅಲ್ಲಿ ಕ್ರೋಧ ಶುರು ಆಕತಿ, ಅಲ್ಲಿ ಲೋಭ ಶುರು ಆಕತಿ, ಅಲ್ಲಿ ಮದ ಬರ್ತತಿ, ಅಲ್ಲಿ ಮತ್ಸರ ಬರ್ತತಿ. ಈ ಭೇದ ಭಾವವನ್ನು ಕಳ್ಕೋಬೇಕಂದ್ರೆ ಭೇದವನ್ನು ಉಂಟು ಮಾಡ್ತಕ್ಕಂಥ ನಾಮರೂಪಾದಿಗಳನ್ನು ತೆಗೆದು ಹಾಕಬೇಕು. ನಾಮರೂಪಾದಿಗಳಿಗೆ ಮೂಲ ಕಾರಣ ಆಗಿದ್ದು ಈ ಶರೀರ ನಾನು ಭಾವ. ಇದು ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಇದರ ಮೇಲಿನ ಮೋಹ ಹೆಂಗೆ ಹುಟ್ಟೈತಿ, ಹಿಂಗೆ ಜನ್ಮ ಜನ್ಮಾಂತರ ಸಂಸ್ಕಾರ ಹಿಂಗೆ ಬಂದತಿ. ಇದು ಈ ಜನ್ಮದಾಗೂ ಬಂದು ಇದಕ್ಕೆ ನಾನು ನಂದು ಅಂತ ಈ ಸಂಸ್ಕಾರ ಬೆಳಕು ಅಂತ ಬಂದತಿ. ಇದನ್ನು ವಿಚಾರ ಮಾಡಿ ತೆಗೆದಾಗ, ವಿಚಾರ ಇಲ್ಲದಕ್ಕೆ ಬಂಧನ ಆಗೈತಿ. ವಿಚಾರ ಮಾಡಿದ್ರೆ ನೀನು ಮುಕ್ತನದಿ. ಅವಿಚಾರೇಣ ಕೃತಂ ಬಂಧಂ ವಿಚಾರೇಣ ನಿವಾರತೆ. ವಿಚಾರ ಮಾಡೋದ್ಲಿದ್ದ ಏನಾಗೈತಿ, ಈ ಶರೀರಕ್ಕೆ ನಾನು ಅನ್ಕೊಂತ ಕುಂತಿ. ಇದರ ಮೇಲೆ ಮೋಹ ಹುಟ್ಟೈತಿ. ವಿಚಾರ ಮಾಡ್ಕೊತ ಹೋಗಿದ್ದಾದ್ರೆ ಯಾವುದು ನಾನು, ಯಾವುದು ನಾನಲ್ಲ, ಯಾವುದು ಸತ್ಯ, ಯಾವುದು ಮಿಥ್ಯ, ಇದನ್ನು ವಿಚಾರ ಮಾಡ್ಕೊತ ಹೋದಾಗ ಆ ಸದ್ವಸ್ತುವಿನ ಅನುಭವ ನಿನಗೆ ಆಗ ಶುರು ಆಕತಿ. ಅದಕ್ಕೆ ಹೇಳಿದ್ರಲ್ಲ ಆಗಲ್ಲೇ, ಒಂದು ಜನ್ಮಕ್ಕೆ ಆಗೋದಿಲ್ಲ ಅಂತೇಳಿ ಅಪ್ಪ ಹೇಳಿದ್ರು ಅವರು. 5-6 ಜನ್ಮ ಬರೀ ಕುಂದ್ರಾಕೆ ಹೋಗ್ಬೇಕು, ಕುಂತು ಕೇಳಾಕರ ಕಲಿಬೇಕು ಮೊದಲು. ಅದ್ರ ಕಡೆ ಲಕ್ಷ್ಯ ಕೊಟ್ಟು ಕೇಳಿದಾಗ ಅಂತಕ್ಕನ್ನ ಕೇಳ್ತತಿ. ಆದರೆ ನಿನ್ನ ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಜೋರಿತ್ತಂದ್ರೆ ಇದರ ಒಳಗೆ ಒಲು ಹುಟ್ಟಿ ಇದ ಜನ್ಮದಾಗ ಆಗಿಬಿಡ್ಬೋದು. ಅದಕ್ಕೆ ಆಗುವುದಿಲ್ಲ ಅಂತ ಇದನ್ನು ಬಿಡುವಂಗಿಲ್ಲ. ಈ ಘಟಭಾವವನ್ನು, ಈ ನಾನನ್ನೋ ಭಾವವನ್ನು ವಿಚಾರ ಮಾಡಿ ಕಳ್ಕೊಳಕ್ಕೆ ಬರ್ತೈತಿ. ಒಂದು ದಿನದ ವಿಚಾರದಿಂದ ಹೊಳಿಲಿಕ್ಕಿಲ್ಲ. ಪುನಃ ವಿಚಾರ ಮಾಡಿ ಅಂತಃಕರಣದೊಳಗಿದ್ದಂಥ ಇದರ ಮೇಲಿನ ಮೋಹಿಪಿದ ನಂಬಿ ಅಂತ ಕೇಳಾರಲ್ಲ ಅವರು. ಇದ್ರ ಮೇಲಿನ ಮೋಹ ತಾನು ನಿಧಾನ ಕಡಿಮೆ ಆಕ್ಕೊಂತ ಬರ್ತೈತಿ. ನೀವು ವಿಚಾರ ಮಾಡಿ ಮುಂದೆ ಸಂಸ್ಕಾರವನ್ನು ಬೆಳೆಸ್ಕೊಂತ ಹೋಗು. ಇದ್ರ ಮೇಲಿನ ಮೋಹ ತಾನ ಕಡಿಮೆ ಆಕತಿ. ಇದ್ರ ಮೇಲಿನ ಮಮಕಾರ ತಾನ ಅಳದು ಹೋಗತಿ. ಅವಾಗ ಒಂದು ದಿನ ಅನಿಸ್ತತಿ, ಇದು ಹೋದ್ರೇನು ಇದ್ರೇನು, ಇದನ್ನು ಎಷ್ಟು ತಿದ್ದಿ ಎಷ್ಟು ಓರ್ಣ ಮಾಡಿದ್ರೆ ಮತ್ತದೊಂದು ದಿನ ನಾರ್ತತಿ, ಒಂದು ದಿನ ಹಾಳಾಕತಿ, ಒಂದು ದಿನ ಹೋಗ್ತತಿ ಇದು ಅನ್ನೋ ಭಾವ ಒಳಗೆ ಹುಟ್ಟಿಬಿಟ್ಟಿದೆ. ಅಂದ್ರೆ ಅಲ್ಲಿ ವೈರಾಗ್ಯ. ಜಗತ್ತಿನೊಳಗೆ ಏನಾಗಬೇಕಾಗೈತಿ, ಈ ಜಡ ವಸ್ತುನ ನಾನಲ್ಲ,
ಈ ಜಡ ವಸ್ತುನ ನಾನಲ್ಲ ಅಂದಮೇಲೆ ಇದಕ್ಕಾಗಿ ಮೋಹಿಸ್ಕೊಂಡು, ಇದಕ್ಕಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಮೇಳಗಳನ್ನು ಮಾಡ್ಕೊಂತ ಆ ವಿಷಯಾದಿಗಳ ಸಂಗ್ರಹಕ್ಕಾಗಿ ಜೀವನ ಮೀಸಲು ಹುಡಿದ್ರೆ ಏನು ಅರ್ಥ ಐತಿ? ಆವಾಗ ಇದ್ರ ಮೇಲೆ ಸಂಸಾರದ ಮೇಲೆ ರುಚಿ ಹೋಗ್ತದೆ. ಇದರೊಳಗೆ ಏನುಂಟು? ಈ ಜಗತ್ತಿನಾಗ ಏನೈತಿ? ನನಗೆ ನನ್ನನ್ನು ಸಮಾಧಾನ ಮಾಡುವಂಥ ಜಗತ್ತಿನೊಳಗೆ ವಸ್ತು ಯಾವುದೈತಿಪ್ಪ? ನನ್ನನ್ನು ಶಾಂತ ಮಾಡಿರಬೇಕು, ನನ್ನನ್ನು ಆನಂದದಲ್ಲೇ ಮುಳುಗಿಸಿರಬೇಕು. ಯಾವುದೈತಿ? ಯಾವ ವಸ್ತುನೂ ಇಲ್ಲ. ಅವು ಯಾವರ ಇದ್ರೆ ಅವು ಕ್ಷಣಿಕ, ಮತ್ತು ಬೇಸರಕ್ಕವು. ಅದಕ್ಕೆ ಅಂಥ ವಸ್ತುಗಳಿಂದ ಶಾಶ್ವತವಾದ ಸುಖವನ್ನು ಹೊಂದಕ್ಕಾಗೋದಿಲ್ಲ. ಜಗತ್ತಿನೊಳಗೆ ಚಂಚಲ ವೃತ್ತಿಯನ್ನು ಮನಸ್ಸನ್ನು ನಿಶ್ಚಲ ಮಾಡ್ಕೊಳಕ್ಕೆ ಅನೇಕ ಚಟಾತಿಗಳನ್ನು ಮಾಡ್ತಾನೆ ಮನುಷ್ಯ. ಚಟಗಳ ದಾಸನಾಗೋದು ಅದಕ್ಕೆ. ಈ ಬಾಳೆ ಈ ಸಂಸಾರದೊಳಗೆ ಮನಸ್ಸು ತಿರುಗಾಡಿ ದಂದಿರ್ತೈತಿ. ಅದಕ್ಕೆ ಚಟದ ಆಶ್ರಯ ಕೊಟ್ಟು ಅದನ್ನು ನಿಶ್ಚಲ ಮಾಡ್ಕೋಬೇಕಂತ. ಅದು ಕ್ಷಣಿಕ ನಿಶ್ಚಲ ಆದಂಗಾದರೂ ಅದು ಮತ್ತೆ ತದ್ವಿರುದ್ಧ ವರ್ತನೆ ಮಾಡ್ತೈತಿ. ಅದರ ದಾಸನಾಗಿ ಜಗದ ಮೋಹ ಬಿಟ್ಟು ಅದರ ಮೋಹದ ಬಲಿಯೊಳಗೆ ಬೀಳ್ತಾನೆ. ಹೆಂಡತಿಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಚಟದ ದಾಸನಾದ ಅವನಿಗೆ ಶರೀರ ನಾಶಕತೆ, ಈ ಜನ್ಮದ ಸಾರ್ಥಕತೆ ಆಗೋದಿಲ್ಲ. ಅದಕ್ಕಂಥ ಹೀನ ಚಟಗಳಿಂದ ದೂರ ಸರದ ಸದ್ಭಾವದಿಂದ ಸದ್ಭಕ್ತಿಯಿಂದ ಸಚ್ಚಿದಾನದ ಸ್ವರೂಪದ ಬಗ್ಗೆ ಚಿಂತನೆ ಮಾಡಿದ್ದಾದ್ರೆ ಮನಸ್ಸು ತನ್ನಿಂತಾನ ಶಾಂತ ಆಗಿಬಿಡ್ತದೆ. ಹೊರಗಿಂದ ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ, ಅದು ಸತ್ಯದ ಚಿಂತನೆಯನ್ನು ಮಾತ್ರ ಅವಲಂಬಿಸ್ಕೊಂಡೈತಿ. ಯಾವಾಗ ನೀ ಸತ್ಯದ ಕುರಿತು ಚಿಂತನೆಯನ್ನು ಮಾಡ್ಕೊತ ಹೋಗ್ತಿ, ಅಸತ್ಯದ ಮೇಲೆ ಹುಟ್ಟಿದಂಥ ಅಮೋಹ ಕರಕ್ಕುವಂತ ಬರ್ತೈತಿ. ಅದಕ್ಕೆ ಮತ್ತೊಂದು ಯಾವುದೂ ಉಪಾಯ ಇಲ್ಲ. ಮತ್ತೊಂದು ಯಾವುದರ ಉಪಾಯ ಐತೇನ ಅಂದ್ರೆ ಉಪಾಯ ಇಲ್ಲ. ಅನುಕೂಲ ಮಾಡ್ಕೊಂಡಂಗೆ ವಾತಾವರಣ ಸೃಷ್ಟಿ ಮಾಡ್ಕೋಬೋದು ಅಷ್ಟೇ. ಗುರುನಾಮ ಸ್ಮರಣೆ ಜಪತಪಾದಿಗಳು ಅಂಥ ವಾತಾವರಣ ಸೃಷ್ಟಿ ಮಾಡ್ತಾವೆ. ಜನ್ಮಾಂತರ ಬಂದಂಥ ಹೀನ ಸಂಸ್ಕಾರದಿಂದ ಮನಸ್ಸನ್ನು ಒಮ್ಮೆಲೆ ಸದ್ಭಾವದಲ್ಲಿ ಚಿಂತನೆಯಲ್ಲಿ ಮುಳುಗಿಸಂದ್ರೆ ಆಗೋದಿಲ್ಲ. ಮೊದಲು ಭಕ್ತಿ ಭಾವ, ಗುರುವಿನಲ್ಲೇ ಸ್ಮರಣೆ, ನಿಧಾನವಾಗಿ ಗುರು ಹೇಳಿದಂಥ ಚಿಂತನೆ ಕಡೆ ಒಲವು. ಅನನ್ಯ ಭಕ್ತಿ ಭಾವದಿಂದ ಆ ಚಿಂತನೆಯಲ್ಲಿ ಮುಳುಗಿದಾಗ ಫಲ ಕೊಡ್ತದೆ. ಅದಕ್ಕೆ ಮೊದಲ ಈಚೆ ಕಡೆ ಮನಸ್ಸರ ತಿರುಗಿಸಬೇಕು. ಅದಕ್ಕೆ ಉಪಾಯಗಳಷ್ಟೇ ಇವು. ಪೂಜೆ ಪುನಸ್ಕಾರ ಯಜ್ಞ ಹವನಾದಿಗಳು ಏನಪ್ಪ ಅಂದ್ರೆ ಉಪಾಯಗಳು. ಆದರೆ ಉಪಾಯಗಳ ಫಲ ಕೊಡ್ತಾವಂತ ತಿಳ್ಕೊಬೇಡ. ಮುಂದಿನ ಹಂತ ಐತಿ, ಮುಖ್ಯ ಹಂತ ಬೇರೆನೇ ಐತಿ. ಇಲ್ಲಿ ಬರಾಕ ಅಷ್ಟ. ಯಾಕಂದ್ರೆ ಜಡಮತಿಗೊಳಗಾಗಿ ತಾಮಸತುಮ್ಮತಿಗೊಳಗಾಗಿ ಏನೈತಿ, ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಹುಡುಕ್ತೀನಿ ನೀನು. ಅದಕ್ಕೆ ಅವೆಲ್ಲ ಹೊರಗಿನೂ ಹಚ್ತಾವು. ಇದನ್ನ ಮೂಲಕ ಇಲ್ಲಿ ಬಂದು ಇಲ್ಲಿ ಒಳಗರ ಬರಲಿ. ಒಮ್ಮೆ ಬಲಿ ಒಳಗೆ ಬಿದ್ದ ಮೇಲೆ ಆ ಸದ್ಬೋಧನೆ ಸಚ್ಚಿಂತನೆ ನಡೀತೆ ಅಂದ್ರೆ ಮುಂದೆ ಪರಿಣಾಮ ಆಕತಿ. ಅದಕ್ಕೆ ಶಿವಾನಂದ ಅಜ್ಜವರು ಅವರವರಿಗೆ ಅವರಂತೆ ಎಲ್ಲ ಬರಲಿಪ್ಪ, ಒಂದೊಂದು ಬರಲಿ. ಲಮಾಣ್ಯರ ಕಟ್ಟಿಗೆ ಹೊರಗೆ ಹೊತ್ಕೊಂಡು ಅಂಥವ್ರಿಗೆ ಪುಟಾಣಿ ಸಕ್ಕರೆ ಕೊಟ್ಟು ಒಳಗೆ ಕರೆದ್ರು. ಅಂದ್ರೆ ಮನುಷ್ಯನಿಗೆ ಒಮ್ಮೆಲಿಗೆ ಇದು ಇಡಿಸೋದಿಲ್ಲ. ಮನುಷ್ಯ ವಿಶೇಷ ಪ್ರಯತ್ನದಿಂದ ಮಾಡ್ಕೋಬೇಕಾಯ್ದಿದ್ದು. ಯಾಕಂದ್ರೆ ಜಗತ್ತಿನೊಳಗೆ ಈ ಸಂಸ್ಕಾರದ ಕೊರತೆ ಐತಿ. ಗುಡಿ ಕಟ್ಟಿ ಕೂತ್ರೆ, ಮನ್ಯಾಗ ಕೂತ್ರೆ ಏನಪ್ಪ ಅಂದ್ರೆ ಬರೀ ವಿಷಯಾದಿಗಳ ಚಿಂತನೆ. ಆ ಬಾಳೆದ ಚಿಂತನೆ ನಡೀತೈತೆ ಹೊರತಾಗಿ ಈ ಸದ್ವಸ್ತುವಿನ ಕುರಿತು ಚಿಂತನೆ ಎಲ್ಲಿ ನಡೆಯೋದಿಲ್ಲ. ಅದಕ್ಕೆ ವಿಶೇಷವಾದ ಸ್ಥಳಗಳನ್ನು, ಆಶ್ರಮಗಳನ್ನು, ಮಠಮಾನ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ. ಅದಕ್ಕೆ ಇಲ್ಲಿ ಬಂದು ಏನು ಮಾಡೋದು, ಸದ್ಭಾವದಿಂದ ದಿನ 1 ಹೊತ್ತು 2 ಹೊತ್ತು ಸಮಯ ಇದಕ್ಕಾಗಿ ನಾವು ಎಲ್ಲವನ್ನೂ ಬದಿಗೆ ಸರಿಸಿ ಬರಬೇಕು. ಸಮಸ್ಯೆಕ್ಕಾಗಿ ಇದಕ್ಕೆ ಬರೋದಲ್ಲ. ಈ ಸಂಸಾರ ಇದ್ದಿದ್ದಂತ ಅದನ್ನು ದೂರ ಸರಿಸಿ ಇದಕ್ಕೆ ಕಡೆ ಬಂದೆ ಅಂದ್ರೆ ಬೇಗ ಆಕತಿ. ಸಮಯ ಸಿಕ್ಕಾಗ ಬಂದು ಏನಾರ ಮಾಡೋಣ ಅಂದ್ರೆ ಎಷ್ಟು ಜನ ಹಿಡಿತಾವೋ ಏನೋ. ಮುಂಜಾನೆಲಿದ್ದ ಸಂಜೆ ಮಟ್ಟ ಇದನ್ನು ಮಾಡ್ಕೊಂಡ್ರೆ ಆಗೋದಿಲ್ಲ. ಮತ್ತು ಯಾವಾಗ ಹುಣ್ಣಿಮೆಗೊಮ್ಮೆ ಅಮಾಸಿಗೊಮ್ಮೆ ಮಾಡಿದರೆ ಆಗುವಂಥದ್ದಲ್ಲ, ಹಂಗಂತ ಬಿಡುವಂಥದ್ದಲ್ಲ. ಪ್ರಯತ್ನ ಮಾಡೋದು. ಸಂಸಾರ ಬಂಧನ ಅಷ್ಟೊಂದು ಬೇಲಿ ಹಾಕ್ಕೊಂಡು ಕುಂತತಿದ್ರು. ಈ ಬಂಧನದಿಂದ ನೀವು ಹೊರಗೆ ಬರಬೇಕಾಯ್ತಂದ್ರೆ ಈ ಸಂಸಾರದ ಸಂಘಗಳದಲ್ಲ ಅವನು ಕಡಿಮೆ ಮಾಡ್ಕೊಂತ ಬರೋದು. ಈ ಸಂಘದ ಕಡೆ ಒಲವು ಬೆಳೆಸ್ಕೊಂಡು ಇಲ್ಲಿ ಕುಂದ್ರಾಕ ಪ್ರಯತ್ನ ಮಾಡು. ತಿಳಿದೇ ಇರಲಿ ಕುಂದ್ರದು ಮೊದಲು. ನಿಧಾನವಾಗಿ ಕೇಳ್ಕೊಂತ
ಹೊರಗೆ ಹುಡುಕೋದು ಬಿಟ್ಟು ಒಳಗೆ ಹುಡುಕಕ್ಕೆ ಶುರು ಮಾಡು. ನಾನು ಯಾರು ಇದ್ರೊಳಗೆ ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೋ. ಎಲ್ಲವನ್ನೂ ತಿಳಿಯೋವನು ಯಾರು ಇದ್ರೊಳಗೆ? ಎಲ್ಲವನ್ನೂ ಅರಿಯೋವನು ಯಾರು? ನಾನು ಅರಿಯೋವನು, ಅರಿಸ್ಕೊಳ್ಳೋವನು. ಯಾವುದನ್ನು ನಾನು ತಿಳಿತೇನೆ ಅದು ನಾನಲ್ಲ. ಈ ಸೂತ್ರವನ್ನು ಹಿಡ್ಕೊಂಡು ಹುಡುಕು ಅಂತ ಹೋಗು. ಜಗತ್ತಿನೊಳಗೆ ಯಾವುದನ್ನು ನೀ ತಿಳಿತಿ, ಯಾವುದನ್ನು ನೀ ಅರಿತಿ, ಅದು ನೀನಲ್ಲ. ಯಾವುದು ಎಲ್ಲವನ್ನೂ ಅರಿತೈತೆ ಅದ ನೀನು. ನೋಡಿ, ಜಗತ್ತಿನೊಳಗೆ ಈ ಶರೀರವನ್ನು ಅರಿತಿ ನೀನು. ಇದರ ಶರೀರ ತಿಳಿದವ ಯಾರು? ನಾವು ಉದ್ದದೇನೆ, ಅಗಲದೇನೆ, ಎತ್ತರದೇನೆ. ಮನಸ್ಸನ್ನು ಅರಿತಿ, ನನ್ನ ಮನಸ್ಸು ಹಂಗಾಯತಿ ಹಿಂಗಾಯತಿ. ಬುದ್ಧಿಯನ್ನು ಅರಿತಿ, ಚಿತ್ತವನ್ನು ಅರಿತಿ, ಅಹಂಕಾರವನ್ನು ಅರಿತಿ. ನಾ ಅರಿತೇನೆ ಅನ್ನೋದು ಅರಿತಿ, ಮರ್ತೇನೆ ಅನ್ನೋದು ಅರಿತಿ. ಎಲ್ಲವನ್ನೂ ತಿಳಿಯವನ ನೀನು ಅತ್ಯಂತ ಸೂಕ್ಷ್ಮದಿ. ಆದರೆ ನೀನು ಯಾರು ಅನ್ನೋದ ನಿನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಜಗತ್ತಿನೊಳಗೆ ಬಿದ್ದು. ಅದಕ್ಕೆ ಸ್ವಲ್ಪ ಮೆಲ್ಲನ ಒಳಗೆ ಬಂದು ಆ ಸದ್ವಸ್ತಿನ ಕುರಿತು ಚಿಂತನೆ ಮಾಡು. ಅದಕ್ಕೆ ಪರಮಾತ್ಮ ಅಂದರು. ಅದು ನಿನ್ನೊಳಗೈತಿ, ಎಲ್ಲರೊಳಗೂ ಐತದು. ನೀನು ಜಡಭಾವವನ್ನು ಕಳೆದು ನೋಡಿದೊಳಗೆ ಅದು ಇರ್ತಕ್ಕಂಥದ್ದು ಚೇತನ ಎಲ್ಲರಲ್ಲಿ ಇರತಕ್ಕಂಥದ್ದು ಒಂದೇ ಐತಿ. ಅದಕ್ಕೆ ಈ ಘಟದ ಮೇಲಿನ ಮೋಹ ಅಜ್ಞಾನದಿಂದ ಹುಟ್ಟಿದ್ದಾಗಿದೆ. ಅದನ್ನು ವಿವೇಕದಿಂದ ಚಿಂತನೆ ಮಾಡಿ ಯಥಾರ್ಥ ಒಂದು ಅನುಭವವನ್ನು ಮಾಡಿಕೊಂಡಾಗ ಆ ಅನುಭವದಿಂದ ಏನು ಹುಟ್ಟುತ್ತಲ್ಲ, ಇದರ ಮೇಲಿನ ಮೋಹ ಕಳೆದು ಹೋಗ್ತತಿ. ಅವಾಗ ಉಳಿದ ಒಂದು ಸದ್ವಸ್ತು ಅದನ್ನು ಸುಮ್ಮನೆ ಅನುಭವಿಸುವುದಷ್ಟೇ. ಅದ ನಾನನ್ನೋ ಭಾವದಲ್ಲಿ ಮುಳುಗೋದು. ಅವಾಗ ಶಾಂತನ ಶಾಂತ, ಆನಂದನ ಆನಂದ. ಮತ್ತೊಂದೇನಿಲ್ಲ ಅಲ್ಲಿ. ಬೇಡಬೇಕನ್ನೋದಿಲ್ಲ, ಪಡಿಬೇಕನ್ನೋದಿಲ್ಲ, ಹೊಂದಬೇಕನ್ನೋದಿಲ್ಲ, ಮತ್ತೊಂದೇನು ಮಾಡಬೇಕನ್ನೋದೇ ಇಲ್ಲ. ಎಂದು ನಿನಗೆ ಅಂಥ ಭಾವ ಮೂಡ್ತೈತಿ ಅಂದ ನೀ ಧನ್ಯ. ಅದಕ್ಕಾಗಿ ಈ ಶರೀರ ಬಂದೈತಿ. ಮತ್ತೊಂದಿಗೆ ಎದಕ್ಕೂ ಬಂದಿಲ್ಲ ಇದು. ನೀ ಸಿರಿ ಸಂಪತ್ತು ಗಳಿಸಿ ಪದವಿ ಪಟ್ಟುಗಳನ್ನು ಹೊಂದಿ ಇದಕ್ಕೆ ಅದಕ್ಕೂ ಬಂದಿಲ್ಲ ಇದು ಬಂದಿದ್ದು ಇದಕ್ಕೊಂದಕ್ಕೆ. ಎಂದು ಈ ಸತ್ಯವನ್ನು ತಿಳಿದು ಇದ್ರ ಬೆನ್ನು ಹತ್ತಿ ಅಂದ ನಿನ್ನ ಜೀವನ ಸಾರ್ಥಕ. ಅಲ್ಲಿವರೆಗೆ ಏನು ಮಾಡಿದರೂ ನಿರರ್ಥಕ. ಅದಕ್ಕೆ ಈ ಸುಳ್ಳು ಶರೀರದ ಮೇಲೆ ಮೋಹವನ್ನು ಇಟ್ಕೊಂಡು ಕುಂದರಬೇಡ. ಇದು ಸ್ಥಿರವಲ್ಲ, ಇದು ಶಾಶ್ವತವಲ್ಲ. ನಂಬ ನಿನ್ನನ್ನು, ನಿನ್ನಲ್ಲಿ ಆ ಸದ್ವಸ್ತುವನ್ನು ಹುಡುಕು. ಅದ ಸದ್ವಸ್ತುವನ್ನು ನಾನು ಭಾವದಲ್ಲಿ ಉಳಿ ಅಂದ್ರೆ ನೀನ ಮುಕ್ತ ಅಂತ ತಿಳ್ಕೊಂಡು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಶೀನರಾದ ಬಸವರಾಜ್ ಪಂಡಿತರಲ್ಲಿ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕೌಲ್ಗಿರಿಯ ಶಿವಾನಂದ ಮಠದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳಲ್ಲೂ ಹಾಗೂ ಸಹೋದರರಾದಂಥ ಪ್ರದೀಪ್ ಗುರೂಜಿಯವರಲ್ಲಿಯೂ ಹಾಗೂ ಹಿರಿಯರಾದಂಥ ಸೋಮಲಿಂಗಪ್ಪ ಕಬ್ಬೂರ್ ಅವರಲ್ಲಿಯೂ ಹಾಗೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಚಂದ್ರಶೇಖರ್ ಚಬ್ಬಿಯವರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ಮತ್ತು ಮಲ್ಲಿಕಾರ್ಜುನಲ್ಲೂ ಹಾಗೂ ತಮ್ಮೆಲ್ಲರಲ್ಲೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ, ಇವತ್ತಿನ ವಿಷಯದ ಕುರಿತು ಸಾಕಷ್ಟು ಚಿಂತನೆಯನ್ನು ತಾವೆಲ್ಲ ಕೇಳಿದ್ರಿ. ಘಟವೇ ಖುಷಿ ಘಟವೇ ದಿಟದಂತೆ ತೋರಿ ಮತ್ತೆ ಮೋಹಿಪುದೆ ನೀನೇ ನಂಬೆ ಅಂತ. ಸತ್ಯದಂತೆ ತೋರ್ತದೆ. ಈ ಶರೀರ ಹೆಂಗೈತಿ ಅಂದರೆ ಗಡಿಗೆ ಹೆಂಗೆ ಮಣ್ಣಿನೊಳಗೆ ಸತ್ಯದಂತೆ ತೋರ್ತೈತು, ಹಾಗೆ ಈ ಶರೀರ ನಾನು ಅನ್ನೋದು ಸತ್ಯದಂತೆ ತೋರ್ತೈತಿ. ಆದ್ರೆ ಇದು ತೋರಿದ್ದು ಸತ್ಯ ಅಲ್ಲ, ತೋರಿದ್ದು ಮಿಥ್ಯೆ ಐತಿ. ತೋರಿದ್ದಕ್ಕೆ ಆಧಾರವಾಗಿ ಯಾವುದೈತಿ ಅದು ಸತ್ಯ ಐತಿ. ಆ ಸತ್ಯ ವಸ್ತುನೇ ನಾನಂತ ತಿಳ್ಕೊಂಡ್ರೆ ನೀನು ಸುಜ್ಞಾನಿ, ಇಲ್ಲಂದ್ರೆ ನೀ ಅಜ್ಞಾನಿನ ಅಂತ ಹೇಳ್ತಾರೆ. ಅದಕ್ಕೆ ಆ ಮೋಹಕ್ಕೆ ಒಳಗಾಗಿ ಯಾಕೆ ಬಳಲಾಕತ್ತಿ ನೀನು, ಅಜ್ಞಾನಕ್ಕೆ ಒಳಗಾಗಿ ಯಾಕೆ ಬಳಲ್ತಿ ನೀನು ಅಂತ ಹೇಳ್ತಾರೆ.
ಅದಕ್ಕೆ ಅವ್ರು ಮುಂದೆ ಹೇಳ್ತಾರಲ್ಲ, ನರರ ನುಡಿ ಮಾತ್ರದಿಂದ. ಅಂದ್ರೆ ನರರು ಅಂದ್ರೆ ಯಾರು? ಅವಿವೇಕಿಗಳು, ಅಜ್ಞಾನಿಗಳು. ಅವ್ರು ಏನಂತಾರ? ಇದು ಸತ್ಯ, ಈ ಶರೀರನ ಸತ್ಯ ಅಂತ ಹೇಳ್ತಾರೆ. ನರರ ನುಡಿ ಮಾತ್ರದಿಂದ ಪರಿಕಿಸದ ಈ ವಿಚಾರ ಮಾಡದೆ ನಾಮರೂಪಗಳಿಂದ ಕೂಡಿದಂಥ ಈ ಶರೀರನ ನೀನು ಅಂತ ಹಿಡ್ಕೊಂಡು ಹೊಂಟಿ. ವಿಚಾರ ಮಾಡಿ ನೋಡಿದ್ರೆ ಇದು ನಿಂದು ಎಷ್ಟೊತ್ತಾಗಿತ್ತು? ನಾನು ಅಂತ ಇದಕ್ಕೆ ಅಂತೇನಲ್ಲ, ಇದು ಎಷ್ಟೊತ್ತನ ನಾನು ಅನ್ನೋದು ಐತಿ? ಇಲ್ಲ. ಕ್ಷಣ ಅಷ್ಟ ಇದ್ರ ಮೇಲೆ ಮೋಹ ಐತಿ. ಮತ್ತು ವಿಷಯ ಕಂಡಾಗ ಇದ್ರ ಮೇಲೆ ಐತನೋ ಶರೀರ ಭಾವ? ಇಲ್ಲ. ನಿದ್ದೆ ಒಳಗಿತ್ತನೋ ಇದು ಶರೀರ? ಇಲ್ಲ. ಕನಸಿನೊಳಗಿತ್ತನೋ? ಇಲ್ಲ. ಹಾಗೆ ಕ್ಷಣಿಕವಾಗಿ ತೋರ್ತಕ್ಕಂಥ ಈ ತೋರಿಕೆ ಶರೀರದ ಮೇಲಿನ ಮೋಹಕ್ಕೆ ಬಿದ್ದು ಇದು ಚಂದ ಐತಿ, ಹಂಗೈತಿ, ಹಿಂಗೈತಿ ಅಂತ ಬೆನ್ನು ಹತ್ತಿ ಹೋದ್ರೆ ಏನಕ್ಕೆ ಅಂದ್ರೆ ತೆಗ್ನ ಬೀಳ್ತೀಯ ಅಂತ. ಅದಕ್ಕೆ ಅಪ್ಪ ಅವ್ರನ್ನ ಕೇಳಿದ್ರೆ ಏನಂತಿದ್ರು? ಚಂದ ಅಂದ್ರೆ ಏನಂತಿದ್ರು? ಚಂಗಳಿಕೆ ವಾಕ್ಯ. ಚಂದ ಅನ್ನಕ್ಕೆ ಹೋಗ್ಬೇಡ. ಚಂದ ಅನ್ನೋದೆಲ್ಲ ವಿಕಾರ ಆಕೈತಿ. ಯಾವುದು ಚಂದ ಐತಿಲ್ಲಿ? ಸುಂದರ ಅನ್ನೋದು ಎಲ್ಲೈತಿಲ್ಲಿ? ಸುಂದರ ಅಂದ್ರೆ ಸುಂದ ಬರಸ್ತೈತದ ಮಬ್ಬಿನ ಕೊಳ್ಳ ಅಂತ. ಆ ಮಬ್ಬಿನ ಕೊಳ ಬಿದ್ದು ಯಾಕೆ ಬಳಲ್ತಿ ಅಂತ ಅನುಭವಗಳು ನಮ್ಗೆ ಎಚ್ಚರಿಸ್ತಾರೆ. ಈ ತೋರಿಕೆ ಅನ್ನೋದು ಸುಳ್ಳೈತಿ, ಇರುವಿಕೆ ಸತ್ಯ ಐತಿ. ಆ ಇರುವಿಕೆ ಲಕ್ಷ್ಯ ಕೊಡುವ. ನಾವು ಇರುವಿಕೆ ಕಡೆ ಲಕ್ಷ್ಯ ಕೊಟ್ರೆ ಮೋಸಕ್ಕೆ ಒಳಗಾಗೋದಿಲ್ಲ. ತೋರಿಕೆ ಕಡೆ ಲಕ್ಷ್ಯ ಕೊಟ್ಟಿವ ಅಂದ್ರೆ ಮೋಸಕ್ಕೆ ಒಳಗಾಗ್ತೀವಿ. ಬಂಗಾರದ ಅಂಗಡಿಗೆ ಹೋಗಿರ್ತೀರಿ, ಬಂಗಾರದ ತಿಳುವಳಿಕೆ ಇದ್ದವ ಮೋಸಕ್ಕೆ ಒಳಗಾಗೋದಿಲ್ಲ. ಆದ್ರೆ ಆಭರಣದ ಕಡೆ ಲಕ್ಷ್ಯ ಕೊಟ್ಟಿವಂದ್ರೆ ಇದು ಚಂದ ಐತಿ, ಅದು ಚಂದ ಐತಿ ಅಂತ ನೋಡಾಕತ್ತೀವಂದ್ರೆ ಅದ್ರೊಳಗೆ ಎಷ್ಟು ಪರ್ಸೆಂಟೇಜ್ ಮಿಕ್ಸ್ ಆಗೈತಿ ಅನ್ನೋದು ಗೊತ್ತಾಗೋದಿಲ್ಲ. ಮೋಸಕ್ಕೆ ಒಳಗಾಕ್ಯವು. ಅದಕ್ಕೆ ಬಂಗಾರದ ತಿಳುವಳಿಕೆಯನ್ನು ಇಟ್ಕೋಬೇಕಾಗೈತಿ ನಾವು. ಹಾಗೆ ನಾವು ಬಂಗಾರ ಅದೇವು, ಅದನ್ನು ಮರೆತು ಏನು ಮಾಡಾಕತ್ತೇವು? ಈ ತೋರಿಕೆ ಶರೀರ ನಾನು ನಂದು ಅಂತ ಹೊಂಟೇವು. ಅದಕ್ಕೆ ಮೋಸಕ್ಕೆ ಒಳಗಾಗ್ಯವು. ಅದಕ್ಕೆ ಅನುಭವಗಳು ನಮ್ಗೆ ಎಚ್ಚರಿಸ್ತಾರ. ನೀನು ತೋರಿಕೆನೂ ಅಲ್ಲ, ನೀನು ಇರುವಿಕೆ ಅದಿ. ಆ ಇರುವಿಕೆ ಕಡೆ ಲಕ್ಷ್ಯ ಕೊಡು ಅಂತ ಹೇಳ್ತಾರೆ. ಎಲ್ಲಿವರೆಗೂ ನೀ ಇರುವಿಕೆ ಕಡೆ ಲಕ್ಷ್ಯ ಕೊಡೋದಿಲ್ಲೋ ಅಲ್ಲಿವರೆಗೆ ಅಜ್ಞಾನಿ ನಾನು. ತಿಳ್ಕೊ ಇದು. ಇರುವಿಕೆ ವಸ್ತುನ ನೀನಿದ್ದು ಮರೆತು ತೋರಿಕೆ ಭಾವದಿಂದ ದುಃಖವನ್ನು ಅನುಭವಿಸಾಕತ್ತಿ. ಅದಕ್ಕೆ ಅವ್ರು ಹೇಳ್ತಾರೆ, ಎಚ್ಚರಿಸ್ತಾರ ನಮ್ಗೆ ತಿಳಿದವ್ರವರು. ನಿನ್ನ ಮೋಹಕ್ಕೆ ಬಿದ್ದು ಬಳಲ್ಬೇಡಪ್ಪ. ಇದು ಹೆಂಗೈತಿ ನೋಡ್ಕೋ. ಎಲ್ಲವೂ ಮಣ್ಣ ಇದ್ರೂ ಕೂಡ ನೀ ಮಣ್ಣು ಅಂತ ನೋಡೋಲ್ಲಿ ಆಕಾರ ನಾಮವನ್ನು ಹಿಡ್ಕೊಂಡು ಹೊಂಟಿ. ನಾ ಕಲ್ಲಪ್ಪ ಮಲ್ಲಪ್ಪ, ನಾ ಅಂಥ ಉದ್ಯೋಗ ಮಾಡವ, ನಾ ಇಂಥವ ಅಂತ ಹೇಳ್ಕೊಂತ ಹೊಂಟಿ. ನೀನು ಇದು ನೀನು ಅಲ್ಲ, ನಿಂದು ಅಲ್ಲಿದು. ಜನಿ ಅಸ್ಥಿ ಪರದತೆ ಕ್ಷಯ ನಾಶ ಅಂತಕ್ಕಂಥ 6 ನಮೂನಿ ವಿಕಾರದಿಂದ ಕೂಡಿದಂಥ ಈ ತೋರಿಕೆ ವಸ್ತುನ ನಾನು ಅಂತ ಹಿಡ್ಕೊಂಡು ಹೊಂಟಿದೆ. ಅದಕ್ಕೆ ಅವರು ಇದು ನಿತ್ಯ ಅಲ್ಲ ಅಂತ ಹೇಳ್ತಾರೆ. ಇದು ಮೊದಲೇಗೂ ಇಲ್ಲ, ಕೊನೆಗೂ ಇಲ್ಲ, ಮಧ್ಯಂತರದೊಳಗೂ ಇಲ್ಲಿದೆ. ವಿಚಾರ ಮಾಡಿ ನೋಡಿದ್ರೆ ತೋರಿಕೆ ಅನ್ನೋದು ಮಧ್ಯಂತರದೊಳಗೂ ಇಲ್ಲ. ಅಲ್ಲಿ ಏನೈತಿ? ಮಣ್ಣ ಐತಿ. ಘಟ ಆದಾಗೂ ಮಣ್ಣ ಐತಿ, ಘಟ ಒಡೆದ ಬೆಳಕು ಮಣ್ಣ ಐತಿ. ಮಧ್ಯಂತರದೊಳಗೂ ಮಣ್ಣ ಇದ್ರೂ ಕೂಡ ನೀನೇನಂತಿ? ಹರ್ವಿ ಮುಟ್ಟಿದೆ, ಪ್ರಯಾಣ ಮುಟ್ಟಿದೆ ಅಂತ ಹೇಳಾಕತ್ತಿ. ಆದ್ರೆ ಮುಟ್ಟಿದ್ದೇನು? ನಾ ಕಡಗ ಮುಟ್ಟೇನ್ರಿ, ನಾನು ಕಿವ್ಯಾನ ಓಲೆಯನ್ನು ಮುಟ್ಟೇನಿ, ಸರ ಮುಟ್ಟೇನಿ ಅಂತ ಹೇಳ್ತೀನಿ. ಆದ್ರೆ ಸರ ಮುಟ್ಟಿಯೇನು ನೀನು? ಬಂಗಾರ ಮುಟ್ಟಿ. ಬಂಗಾರನ ಐತಿ, ಯಾವಾಗಲೂ ಬಂಗಾರನ ಐತಿ. ಅದ ಬಂಗಾರನ ಒಮ್ಮೆ ಕಡಗ ಮಾಡಿಸುವಂತೆ, ಒಮ್ಮೆ ಕಿವ್ಯಾನ ಮಾಡಿಸುವಂತೆ, ಒಮ್ಮೆ ಕೊಳ್ಳನ್ನು ಮಾಡಿಸುವಂತೆ. ಬಂಗಾರನ ಅನೇಕ ರೂಪಗಳನ್ನು ತಾಳಿದರೂ ಕೂಡ ಬಂಗಾರಕ್ಕೆ ಯಾವ ಬಾಧೆನೂ ಆಗಲಿಲ್ಲ. ಬಾಧೆ ಆಗಿದ್ದು ಯಾವುದಕ್ಕೆ? ನಾಮರೂಪಗಳಿಗೆ. ನಾಮರೂಪಗಳು ಮಿಥ್ಯ ಅದಾವು. ಅದಕ್ಕೆ ಆಧಾರವಾಗಿರುವಂಥದ್ದು ಏನೈತಿ? ಅದು ಸತ್ಯ ಐತಿ, ಅದೇ ವಸ್ತು. ಆ ವಸ್ತುನೇ ನಾನು ಅದೇನೆ ಅಂತ ತಿಳ್ಕೊ. ಅದರ ಮೇಲೆ ಆಸಕ್ತಿಯನ್ನು ತಾಳು.
ಅವಾಗ ನಿನ್ನ ದುಃಖ ಹೊಕ್ಕೈತಿ. ಎಲ್ಲಿವರೆಗೂ ನಿಜ ವಸ್ತುವಿನ ತಿಳುವಳಿಕೆ ಆಗೋದಿಲ್ಲೋ ಅಲ್ಲಿವರೆಗೂ ದುಃಖ ಹೋಗೋದಿಲ್ಲ. ಅದಕ್ಕೆ ನಮಗೆ ಯಾಕೆ ಬಳಲಿಕೆ ಐತಿ ಅಂತಂದ್ರೆ, ಅಜ್ಞಾನಿಗಳಿಗೆ ಯಾಕೆ ಬಳಲಿಕೆ ಐತಿ ಅಂತಂದ್ರೆ, ನಾವು ತೋರಿಕೆಯನ್ನು ಹಿಡ್ಕೊಂಡು ಹೊಂಟೆವು, ಅವರು ಇರುವಿಕೆಯನ್ನು ಹಿಡ್ಕೊಂಡು ಹೊಂಟಾರಂತ ಅವ್ರು ಯಾವಾಗಲೂ ಸುಖದಿಂದ ಇರ್ತಾರ. ಅದು ನಿನಗೆ ತೋರಿಕೆ ನಿನಗೆ ದುಃಖವನ್ನು ತಂದು ಕೊಡ್ತೈತಿ, ಅದು ಎಂದೂ ನಿನ್ನ ಸುಖವನ್ನು ತಂದು ಕೊಟ್ಟಿಲ್ಲ. ಸುಖ ಯಾರಿಗಾರ ಕೊಟ್ಟೈತೇನ್ರಿ? ಈ ಶರೀರ ನಾನು ಅಂತ ಹಿಡ್ಕೊಂಡು ಹೊಂಟೇನೆ, ಇದು ಸುಖ ಕೊಟ್ಟೈತೇನು ಯಾರಿಗಾರ? ಆಗಲ್ಲೇ ಗೌಡ್ರಿಗೆ ಆರಾಮದಿರೇನು ಅಂತಂದ್ರು. ಆರಾಮದಾರನು ಗೌಡ್ರ? ಯಾವಾಗ ಆರಾಮದಾರ? ಅವ್ರು ಶರೀರ ಭಾವವನ್ನು ಬಿಟ್ಟಾಗ ಆರಾಮದಾರ. ಅದಕ್ಕೆ ಅವ್ರು ಹೇಳಿದ್ದು ತನ್ನ ಭಾವ ಅಳಿಯ ದುಃಖದ ಕೇಡು. ಎಲ್ಲಿವರೆಗೂ ತನ್ನ ಭಾವ ಇರ್ತೈತೆ ಅಲ್ಲಿವರೆಗೂ ದುಃಖನ, ಶರೀರ ಭಾವ ಇರುತನೂ ದುಃಖನ. ಯಾಕಂದ್ರೆ ಒಂದಿಲ್ಲ ಒಂದು ರೋಗಾದಿಗಳು ಇದಕ್ಕೆ ಅದಾವು. ಎಲ್ಲ ರೋಗಗಳು, ಯಾವ ರೋಗಗಳಿಲ್ಲ ಅಂದರೂ ಕೂಡ ಹಸಿವೆ ತೃಷಗಳ ರೋಗ ಅವನು ಕಳ್ಕೊಳಕ್ಕಾಗೈತೇನು? ನೀರಡಿಕೆಯನ್ನು ಹಸಿವನ್ನು ಕಳ್ಕೊಳಕ್ಕಾಗೈತೇನು? ಯಾವ್ದಾರ ಡಾಕ್ಟ್ರ್ ಔಷಧ ಕೊಟ್ಟಾನ ಅದಕ್ಕೆ? ನಾನು ಇವತ್ತು ಉಂಡೇನ್ರಿ, ಇನ್ನು ಜನ್ಮಾಂತರ ನಾನು ಉಣ್ಣಲ್ಲಂತ ಔಷಧ ಕೊಟ್ಟು ನನಗೆ ಯಾವಾಗಲೂ ಹೊಟ್ಟೆ ತುಂಬಿದಂಗೆ ಇರ್ಬೇಕು ಅನ್ನುವಂಥ ಔಷಧ ಯಾರು ಕೊಟ್ಟಾರ? ನಾನು ನೀರಡಿಕೆನ ಆಗಬಾರ್ದು, ಈಗ ಹೊತ್ತೊಮ್ಮೆ ನೀರು ಕುಡ್ದೇನಿ ನೀರಡಿಕೆನ ಆಗಬಾರ್ದು ಅಂತ ಔಷಧವನ್ನು ಯಾರಾದರೂ ಕೊಟ್ಟಾರ? ಅದೇ ರೋಗ, ಇದು ಜನ್ಮತಃ ಬಂದೈತಿ ರೋಗ. ಇವನು ಕಳ್ಕೊಳಕ್ಕೆ ಆಗೋದಿಲ್ಲ. ಆದರೆ ಇವನು ಮೀರಿ ನಾನು ಅದೇನಿ, ನಾನು ಹಸಿವೆ ತೃಷಗಳನ್ನು ಮೀರಿ ಈ ಶರೀರ ಭಾವವನ್ನು ಬಿಟ್ಟಾಗ ನಾ ಯಾವಾಗಲೂ ಇರ್ತಕ್ಕಂಥ ಸಚ್ಚಿದಾನಂದಮಯ ಸ್ವರೂಪನ ನಾನು ಅದೀನಿ ಅಂತ ತಿಳ್ಕೊಂಡು ಉಳ್ಕೊಳಕ್ಕೆ ಬರ್ತದೆ. ಅದನ್ನು ತಿಳ್ಕೊ, ಅದರ ಮೇಲೆ ಮೋಹವನ್ನು ಇಟ್ಕೋ, ಈ ತೋರಿಕೆ ಮೇಲಿನ ಮೋಹವನ್ನು ಬಿಡು ಅಂತ ಹೇಳ್ತಾರೆ. ಯಾಕೆ ಸುಮ್ಮನೆ ಬಿಟ್ಟು ವಸ್ತುವಿನ ಕಡೆ ಲಕ್ಷ್ಯ ಕೊಡು, ಸಾಮಾನದ ಕಡೆ ಲಕ್ಷ್ಯ ಕೊಡಬೇಡ. ನೀನು ಸಾಮಾನದ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ, ಆಕಾರದ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ದುಃಖ ಆಕೈತಿ. ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ, ಆಧಾರವಾಗಿರುವಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ದುಃಖ ಆಗುವುದಿಲ್ಲ. ಸರ ಹರಿತು, ಕಿವಿಯನ್ ಇದು ಮುರಿತು ಅಂತ ಹೇಳಿದೆ ಅಂದ್ರೆ ದುಃಖ ಆಕೈತಿ. ಬಂಗಾರ ಇದ್ದಕ್ಕಿದ್ದಂಗೆ ಐತೆ ಅಂತ ತಿಳ್ಕೊಂಡೆ ಅಂದ್ರೆ, ಅದು ಮುರಿದ್ರು ಹರಿದ್ರು ಏನಾಗಿಲ್ಲಪ್ಪ ಬಂಗಾರಕ್ಕೆ, ಬಂಗಾರ ಇರೋ ಹಂಗನ ಐತೆ ಅಂತ ತಿಳ್ಕೊಂಡೆ ಅಂದ್ರೆ ದುಃಖ ಆಗೋದಿಲ್ಲ. ಆ ವಸ್ತುವಿನ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿ ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ಬರೀ ಆಹಾರ ನಿದ್ರಾ ಭಯ ಮೈಥುನಕ್ಕಾಗಿ ಬಂದಂಥ ಜನ್ಮ ಅಲ್ಲ. ಅದಕ್ಕೆ ಹೇಳಿದ್ರಲ್ಲ, ತಾಯಿಯ ಗರ್ಭದೊಳಗೆ ಏನು ಶಬ್ದ ಮಾಡಿ ಬಂದು ಅದನ್ನು ಮರ್ತಿ ಇಲ್ಲಿ ನೀವು ಮರೆತು ಅಧರ್ಮಿಯಾಗಿ ಇಂದ್ರಿಯ ಧರ್ಮಕ್ಕೆ ಒಳಗಾಗಿ ಬಳಲಾಕತ್ತಿ ನೀನು. ಈ ಹಸಿವೆ ತೃಷೆಗಳು ರೂಪ ಮೋಹಕ್ಕೆ ಬಿದ್ದು ಏನಾಗಿ ಅಂತಂದ್ರೆ ದುಃಖವನ್ನು ಅನುಭವಿಸಕತ್ತಿ. ಶಬ್ದ ಸ್ಪರ್ಶಾದಿಗಳಲ್ಲಿ ತೊಡಗಿ ಅವು ಸುಖ ಕೊಡಲಿ ಅಂತ ಭಾವನೆಯನ್ನು ಇಟ್ಕೊಂಡು ಅವನು ಇಂದ್ರಿಯಗಳನ್ನ ಅದಕ್ಕಾಗಿ ಬಳಕೆ ಮಾಡಿಕೊಂಡು ದುಃಖವನ್ನು ಅನುಭವಿಸಕತ್ತಿ. ಅದಕ್ಕೆ ಬಿಡು, ಇದನ್ನು ಬಿಟ್ಟು ನಿನ್ನೊಳಗೆ ಏಕೋಭಾವನದಿಂದ ಒಡಗೂಡು ನೋಡ್ಕೋ, ಅದು ತಿಳ್ಕೊ. ಅಂದಾಗ ನೀನು ದುಃಖ ದೂರ ಆಗುತ್ತೆ, ಅವಾಗ ನೀನು ಸುಖಿ ಆಕಿ. ಈ ತಿಳುವಳಿಕೆಯನ್ನು ಮಾಡ್ಕೋಬೇಕಂದ್ರೆ ನಾವು ಧರ್ಮಿಗಳಾಗಬೇಕು. ಧರ್ಮದಂತೆ ನಡಿಬೇಕಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ಧರ್ಮದವು. ಇಂದ್ರಿಯಕ್ಕೆ, ಶರೀರಕ್ಕೆ ಎಲ್ಲ ಧರ್ಮಗಳನ್ನು ಪಾಲನೆ ಮಾಡಬೇಕಲ್ಲ. ಆ ಪಾಲನೆ ಮಾಡಿ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಬೇಕಲ್ಲ. ಸರ್ವ ಧರ್ಮ ಪರಿತ್ಯಜ್ಯ ಅಂತ ಹೇಳಿದವರು. ಎಲ್ಲ ಧರ್ಮಗಳನ್ನು ಪರಿತ್ಯಜ್ಯ ಮಾಡಿ ಇವನು ಧರ್ಮದಂತೆ ಉಪಯೋಗ ಮಾಡಿಕೊಂಡು ಆ ಧರ್ಮ ಆ ಎಲ್ಲ ಧರ್ಮಗಳನ್ನು ಮೀರಿ ನಿಂತಾಗ ನನ್ನ ನಿಜವನ್ನು ನಾ ಕಾಣಲಿಕ್ಕೆ ಸಾಧ್ಯ ಐತಿ ಅಂತ. ಇದರೊಳಗೆ ತೊಡಗಿದ್ರೆ ಆಗೋದಿಲ್ಲ ಅಂತ. ನೀವು ಇದಕ್ಕಾಗಿ ಅನೇಕ ಜನ್ಮಗಳನ್ನು ಕಳ್ಕೊತ ಬಂದು ಒಂದೊಂದು ಇಂದ್ರಿಯಕ್ಕಾಗಿ ಒಂದೊಂದು ವಿಷಯ ವಸ್ತುಗಳನ್ನು ಅವಲಂಬನೆ ಆಗಿ ಸುಖವನ್ನು ಹೊಂದಬೇಕಂತ ಹೊಂದ್ಕೊಂತ ಬಂದು ಅದರೊಳಗೆ ಸಿಕ್ಕಿಲ್ಲ. ಇಲ್ಲಿ ಮನುಷ್ಯ ಜನ್ಮದೊಳಗೆ 5 ಇಂದ್ರಿಯಗಳು 5 ವಿಷಯಕ್ಕೊಳಗಾಗಿ ಸುಖದಿಂದ ಇರಬೇಕಂತ ಹೊಂಟಿ ನೀನು ಮೋಹಕ್ಕೆ ಬಿದ್ದು ಯಾವ ವಿಷಯ ವಸ್ತುಗಳ ಸುಖ ಕೊಟ್ಟವು ನೀನು ವಿಚಾರ ಮಾಡಿ ನೋಡ್ಕೊ. ಯಾವ ಸುಖ ಕೊಟ್ಟಿಲ್ಲ. ಒಮ್ಮೆ ವಿಷಯದಿಂದ ಸುಖ ಹೊಂದಬೇಕಂತ ಹೊಂಟಾನ, ಒಮ್ಮೆ ಈ ಶರೀರದಿಂದನ ಸುಖ ಹೊಂದಬೇಕಂತ ಹೊಂಟಾನ. ಯಾವಾಗ ಸುಖ ಕೊಟ್ಟೈತಿ? ಯಾವ ವಿಷಯ ವಸ್ತುಗಳು ಸುಖ ಕೊಟ್ಟಿಲ್ಲ, ಈ ಶರೀರನೂ ಸುಖ ಕೊಟ್ಟಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಬಿಡು ಇದನ್ನು,
ಈ ಜಡ ಭಾವವನ್ನು ಬಿಟ್ಟು ನಿನ್ನ ನಿಜ ವಸ್ತು ಏನು ಅಂತ ತಿಳ್ಕೊಂಡು ನೋಡ್ಕೊ, ಅವಾಗ ನಿನಗೆ ಪರಮಾನಂದ ಪ್ರಾಪ್ತಿ ಐತಿ ಅಂತ. ಅಲ್ಲಿವರೆಗೂ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅನುಭವಗಳು ನಮ್ಗೆ ಎಚ್ಚರಿಸ್ತಾವೆ. ತನುಭಾವಳಿ ಎಲ್ಲಿವರೆಗೂ ಈ ಶರೀರ ಭಾವ ಹೋಗೋದಿಲ್ಲೋ ಅಲ್ಲಿವರೆಗೂ ದುಃಖ ನಾಶ ಆಗೋದಿಲ್ಲ. ಅದನ್ನು ಹೇಳಿದ್ದವರು. ಇದ್ರ ಬಗ್ಗೆ ಚೆನ್ನಾಗಿ ಕೇಳು. ಯಜ್ಞವಲ್ಕರ ಮೈತ್ರಿಯಾಗಿ ಅದನ್ನು ಹೇಳಿದರು. ನಿನ್ನ ನಿಜದ ಕುರಿತಾದಂಥ ವಿಚಾರಗಳನ್ನು ಚೆನ್ನಾಗಿ ಕೇಳು. ಇದು ಒಂದೇ ದಿನ ಕೇಳಿದ್ರೆ ಒಂದೇ ದಿನ ಮಾಡಿದ್ರೆ ಆಗೋದಿಲ್ಲ ಇದು. ಯಾಕೆ ಜನ್ಮ ಜನ್ಮಾಂತರದಿಂದ ಬಂದಂಥ ಅಜ್ಞಾನ, ಆನವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತೇಳಿ ಹೇಳಿದ್ರಲ್ಲ. ಮಲತ್ರಯಗಳ ದೋಷಗಳನ್ನು ಕಳ್ಕೋಬೇಕಂದ್ರೆ ಒಂದೇ ಜನ್ಮಕ್ಕೆ ಆಗೋದಿಲ್ಲ ಇವು. ಜನ್ಮ ಜನ್ಮಾಂತರದ ಅಭ್ಯಾಸ ಇದ್ರೆ ಮಾತ್ರ ಇದನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ, ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ. ಅಜ್ಞಾನ ಆವರಣ ವಿಕ್ಷೇಪ ದೋಷಗಳನ್ನು ಕಳ್ಕೋಬೇಕಂದ್ರೆ ಪ್ರಯತ್ನ ಇದ್ರೆ ಮಾತ್ರ ಸಾಧ್ಯ ಐತಿ. ಹಂಗೆ ತಾನಾಗಲಿ ಹೋಗಲಿ ಅಂತಂದ್ರೆ ಎಲ್ಲೋ ಅಮಾಸೆಗೆ, ಹುಣ್ಣಿಮೆಗೆ, ಜಾತ್ರೆಗೆ ಅಂತಂದ್ರೆ ಆಗೋದಿಲ್ಲ. ಸತತ ಬೇಕು ಅಂತ. ಒಂದು ಮೂರ್ತಿ ತಯಾರಾಗಬೇಕಂದ್ರೆ ಹೆಂಗವ ಉಳಿ ಪೆಟ್ಟು ಸತತ ಕೊಟ್ಟಾಗ ಆ ಮೂರ್ತಿ ತಯಾರಾಕೈತೋ ಹಾಗೆ ಈ ಒಂದು ನನ್ನಲ್ಲಿರುವಂಥ ಅಮೂರ್ತದ ಅನುಭವ ಆಗ್ಬೇಕಂದ್ರೆ ಸತತ ವಿಚಾರ ಬೇಕಾಗೈತಿ. ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ಅಂತ ಹೇಳಿದ್ದವು. ಯಾವಾಗ ಸ್ಮರಣೆ ಯಾವಾಗಲೂ ನಡೀತಾ ಇರಬೇಕು ಅಂತಿದ್ದು. ಅಂಥ ಒಂದು ವಿಚಾರದೊಳಗೆ ನಾವು ತೊಡಬೇಕಲ್ಲ. ಎಲ್ಲೋ ಒಂದಿನ 2 ದಿನ ಮಾಡಿದ್ರೆ ಆಗೋದಿಲ್ಲ. ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗೋದಿಲ್ಲ. ಮನುಷ್ಯ ಜನ್ಮ ಬಂದಿದ್ದು ಎದಕ್ಕೆ ಅನ್ನೋದನ್ನು ವಿಚಾರ ಮಾಡಬೇಕಾಗೈತಿ ನಾವು ಮೊದಲೇಕೆ. ಆ ವಿಚಾರ ಇಲ್ಲಕ್ಕೆ ನಾವು ಹೆಂಗಾರ ಇದನ್ನು ಕಳೆಯಾಕತ್ತೇವು. ಅದಕ್ಕೆ ಅವ್ರು ಹೇಳಿದ್ದು, ಎಂಥ ಮಾನವ ಜನ್ಮ ಏನು ಕೊಟ್ಟಿದ್ರು ಸಿಕ್ಕಿತ್ತಪ್ಪ. ನೀರ ಮೇಲಿನ ಗುರುಳಿದ ಆವಿಷ್ಯ ಐತಿ, ಇದಕ್ಕೆ ಸ್ವಲ್ಪ ಆವಿಷ್ಯ ಐತಿ, ಲಘುನ ಮಾಡ್ಕೋರಿ, ನೀವ್ಯಾವ ಮುನ್ನಾಡೆ ರಾಶಿ ಅಂತ ಹೇಳಿದ್ದು. ಅಮುಕ ಯಾಕೆ ಕುಂತೀರಿ ಸುಮ್ಕಯ್ಯ, ಟುಮ್ಕಿ ಹೊಡೆ ವೇಳೆ ಸಮೀಪಕ್ಕೆ ಬಂತು, ಮುನ್ನಡೆ ಮಾಡ್ಕೋರಿ, ನೀವ್ಯಾವ ಜೀವರಾಶಿ ಅಂತ ಹೇಳಿದ್ರು ಅವರು. ಲಘುನ ಮಾಡ್ಕೋಬೇಕಾಯ್ತಿ. ಅದಕ್ಕೆ ತಳುವುದೇ ಮಾಡ್ಬೋದು ಯಾವುದು ಅಂದ್ರೆ ಭವಹರಣ. ಭವಹರಣವನ್ನು ನಾವು ಮಾಡ್ಕೋಬೇಕಾಗೈತಿ. ಇದು ಮನುಷ್ಯ ಜನ್ಮದೊಳಗೆ ಮಾತ್ರ ಸಾಧ್ಯ ಐತಿ. ಈ ಘಟ್ಟವನ್ನು ಪಡೆದು ಬಂದಾಗ ಸಾಧ್ಯ ಐತಿ. ಇತರ ಘಟ್ಟವನ್ನು ಪಡೆದು ಬಂದಾಗ ದೇಹ ಇತರ ಜನ್ಮ ರಾಶಿಗಳ ದೇಹವನ್ನು ಪಡೆದು ಬಂದ್ರೆ ಆಗೋದಿಲ್ಲ ಇದನ್ನು. ಕಾಪಿ, ಚೋಳು, ಹಾವು, ಮುಂಗ್ಸಿ ಏನು ಬೇಕಾದಾಗಿ ಬಂದರೂ ಕೂಡ ಇದನ್ನು ಮಾಡ್ಕೊಳಕ್ಕಾಗೋದಿಲ್ಲ. ಅಥವಾ ನೀನು ದೇವಾದಿ ದೇವತೆಗಳ ಜನ್ಮವನ್ನು ಪಡೆದು ಬಂದರೂ ಆಗೋದಿಲ್ಲ. ಇದಕ್ಕೆ ನರಜನ್ಮನ ಬೇಕು. ಅದಕ್ಕೆ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಹೇಳಿದ್ದವ್ರು. ಅಂಥ ನರಜನ್ಮವನ್ನು ಪಡೆದು ಬಂದು ಕೂಡ ನಾವು ಏನು ಮಾಡಾಕತ್ತೇವು ಅಂತ ವಿಚಾರ ಮಾಡಿ ನೋಡಿದರೆ ಅದಕ್ಕೆ ಅವ್ರು ಹೇಳ್ತಾರೆ, ಇದ್ರ ಮ್ಯಾಲಿನ ಮೋಹವನ್ನು ಇಟ್ಕೊಂಡು ನೀನು ಹೊಂಟಿಯಲ್ಲ, ಇದು ಹೆಂಗೈತಿ ನೋಡ್ಕೊ. ಮೊದಲು ಮೃತ್ತಿಕೆ ಒಳಗಿಲ್ಲ, ಹೇಗೆ ಗಡಿಗೆ ಮೊದಲೇಕೆ ಮಣ್ಣಿನೊಳಗಿಲ್ಲೋ ಹಾಗಿದು ನಿನ್ನೊಳಗೆ ಇದ್ದಿಲ್ಲ. ಇದು ಕೊನೆಗೂ ಇಲ್ಲ, ಮಧ್ಯಂತರದೊಳಗೆ ಇದನ್ನು ಮ್ಯಾಲಿನ ಮೋಹವನ್ನು ಇಟ್ಕೊಂಡು ನೀನು. ಇದು ಕೂಡ ಸುಳ್ಳೈತಿ, ಬಿಡು ಇದನ್ನು. ಸತ್ಯದಂತೆ ತೋರ್ತೈತಿ. ಬಿಸಿಲು ಕುದ್ರೆ ನೀರು ಇದ್ದಂಗಿದು. ನೀರು ತೋರ್ತೈತಿ ಕರೆ, ಬಿಸಿಲಿನೊಳಗೆ ದೂರ ನೀರು ತೋರ್ತೈತಿ, ಅದು ಸತ್ಯ ಐತೇನು? ಕಪ್ಪಿ ಚಿಪ್ಪನೆ ಒಳಗೆ ಬೆಳ್ಳಿ ತೋರ್ತೈತಿ, ಬೆಳ್ಳಿ ಅನ್ನೋದು ಹಾಗೆ ಇದೈತಿ. ಕಾಮನ ಬಿಲ್ಲು ತೋರ್ತೈತಿ, ಕಾಮನ ಬಿಲ್ಲು ತೋರಿದ್ರೆ ಅದು ಸತ್ಯ ಐತೇನು? ಇಲ್ಲ. ಗಗನ ಕುಸುಮದಂತೆ, ಗಗನದೊಳಗೆ ಕುಸುಮದಂತೆ ತೋರ್ತಾವು. ನಕ್ಷತ್ರ ಪುಂಜಗಳು ಕುಸುಮದಂತೆ ತೋರ್ತಾವು, ಆದ್ರೆ ಅವು ಸತ್ಯದವನು ಇಲ್ಲ, ಮಿಥ್ಯಾದವು. ಹಗ್ಗದೊಳಗಿನ ಹಾವಿನಗೆ ಪರ್ಯಂತೆ ಅಜ್ಞಾನದಿಂದ ತೋರಾಕತ್ತೇವು. ಹಗ್ಗದೊಳಗೆ ಹಾವು ತೋರೈತಿ ಯಾವಾಗ? ಮಬ್ಬುಗತ್ತಲೆಯಲ್ಲಿ. ಹಾಗೆ ನಿನ್ನ ಮರವೆಯೇ ಹಾನಿಯಿಂದ ಇದನ್ನು ತಿಳ್ಕೊಳಕ್ಕೆ ಬರ್ತೈತಿ. ನಿನ್ನ ಮರವೆ ಹಾನಿಯನ್ನು ಯಾವಾಗ ಮಾಡ್ಕೊಳಕ್ಕೆ ಸಾಧ್ಯ ಐತಿ ಅಂದ್ರೆ ತಿಳುವಳಿಕೆ, ಆ ಜ್ಞಾನದಿಂದ ಮಾತ್ರ ಈ ಮರವೆ ಹಾನಿ ಆಕೈತಿ ಅಂತ. ನಿನ್ನ ಜ್ಞಾನವನ್ನು ನೀ ಮಾಡ್ಕೊ. ಅದಕ್ಕೆ ಜ್ಞಾನದಿಂದ ಮರವೆ ಹಾನಿ ಯಾವುದು? ಮರವೆ ಹಾನಿಯಿಂದ ಭೇದ ಬುದ್ಧಿ ಕೆಡ್ತೈತಿ. ಭೇದ ಯಾಕೆ ಐತಿಪ್ಪ ಅಂತಂದ್ರೆ ನಾನು ಬೇರೆ, ನೀವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ ಯಾಕೆ ಭೇದ ಮಾಡಾಕತ್ತೇವೆ ಅಂತಂದ್ರೆ ಶರೀರ ಭಾವದಿಂದ. ಈ ಶರೀರ ನಾನಲ್ಲ, ನಂದು ಅಲ್ಲ ಅಂತ ತಿಳಿದವ ಎಲ್ಲರೂ ಸಮಾನರ ನನಗೆ.
ಭೇದ ಭಾವ ಇಲ್ಲ ಅಲ್ಲಿ. ಯಾಕಂದ್ರೆ ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು ಚೈತನ್ಯ ಒಂದೇ ಐತಲ್ಲಿ. ಆ ಚೈತನ್ಯ ವ್ಯಾಪಕವಾಗಿದೆ, ಅದು ಖಂಡಿತವಾಗಿಲ್ಲ, ಅದು ಬಂದಿನೂ ಇಲ್ಲ ಹೋಗಿನೂ ಇಲ್ಲ, ಬರು ಹೋಗು ವಸ್ತು ಅಲ್ಲದು. ಬರು ಹೋಗೋದು ಜಡ ಅದಾವು, ಅದು ಅಜಡ ಐತದ. ಗಡಿಗೆ ಒಳಗೆ ಬೈಲ್ ಬಂದಿನೂ ಇಲ್ಲ ಹೋಗಿನೂ ಇಲ್ಲ. ಅದು ಬೈಲ್ನೊಳಗೆ ಗಡಿಗೆ ಬಂದೈತಿ ಹೊರತಾಗಿ ಗಡಿಗೆ ಒಳಗೆ ಬೈಲು ಬಂದಿಲ್ಲ. ಬೈಲು ಅನ್ನೋದು ವ್ಯಾಪಕವಾಗಿರುವಂಥದ್ದು, ಅದು ಬರೋದು ಹೋಗೋದು ಅಲ್ಲ, ಅದು ಇರುವಂಥ ವಸ್ತು. ಅದು ಆ ಇರುವಂಥ ವಸ್ತುನೇ ನಾನದೇನಂತ ತಿಳ್ಕೊಬೇಕಾಗೈತಿ. ಆಕಾರ ಭಾವದಿಂದ ನಾವು ಅನ್ನಕತ್ತೇವೆ ಅಂತಂದ್ರೆ ಘಟಾಕಾಶ ಬೇರೆ ಐತಿ, ಮಠಾಕಾಶ ಬೇರೆ ಐತಿ, ಮಹಾಕಾಶ ಬೇರೆ ಐತಿ ಅಂತ ಭೇದ ಭಾವನೆಯನ್ನು ತಾಳಕತ್ತೇವೆ. ವಿಚಾರ ಮಾಡಿ ನೋಡಿದ್ರೆ ಆಕಾಶ ವ್ಯಾಪಕವಾಗೈತಿ. ಆಕಾಶದೊಳಗೆ ಇದು ಮಠನೂ ಐತಿ, ಘಟನೂ ಐತಿ, ಎಲ್ಲವೂ ಐತಿ. ಮಹಾಕಾಶದೊಳಗೆ ಅದಾವೆ. ಆಕಾಶದೊಳಗೆ ತೋರ್ಯಾವು ಅಷ್ಟೇ, ಇವು ತೋರಿದ್ದು ಅಡಗ್ತೈತಿ. ಆದರೆ ಆ ಆಕಾಶ ಅಂದ್ರೆ ಬಯಲು ಅನ್ನೋದು ಯಾವಾಗಲೂ ಇರ್ತೈತಿ. ಹಾಗೆ ನೀನು ಅದಿ.